ವೆನ್ ಪೀಪಲ್ ಕಮ್ ಟು ಡೂ ಗುಡ್ ಥಿಂಗ್ಸ್ ದೇ ವಿಲ್ ಹ್ಯಾವ್ ಅಪೋಸಿಷನ್ಸ್. ನಮಗೆ ಯಾರು ಬೇಡ ರೀ ಎಕ್ಸಾಂಪಲು? ಜೀಸಸ್ಸೇ ಎಕ್ಸಾಂಪಲ್. ಯೋಚನೆ ಮಾಡಿ, ಯೇಸು ಸ್ವಾಮಿ ಎಲ್ಲರನ್ನೂ ಗುಣಪಡಿಸ್ಬೇಕು ಅಂತ ಬಂದರು, ಆಶೀರ್ವದಿಸ್ಬೇಕು ಅಂತ ಬಂದರು, ದರಿದ್ರದಿಂದ ಆಚೆ ತರಬೇಕು ಅಂತ ಬಂದರು, ಜನರ ಸಮಸ್ಯೆಗಳನ್ನೆಲ್ಲ ನೀಗ್ಸೋಕ್ಕೆ ಯೇಸು ಸ್ವಾಮಿ ಲೋಕಕ್ಕೆ ಬಂದರು. ಏನು ಮಾಡಿದ್ರು ಜನ? ಒಂದು ಕಡೆ ಕಲ್ಲು ತೊಗೊಂಡ್ರು ಹೊಡಿಯೋಕ್ಕೆ, ಒಂದು ಕಡೆ ಶಿಲ್ಬೆಗೆ ರೆಡಿ ಮಾಡಿದ್ರು. ಇವ್ರನ್ನ ಹೆಂಗಾದರೂ ಸಾಯಿಸ್ಬೇಕು ಅಂದರು. ಪೌಲನಿಗೆ ಎಷ್ಟು ಸತಿ ಸಾಯಿಸೋಕೆ ಹೋದರು. ಪೇತ್ರನನ್ನು ಎಷ್ಟು ಸತಿ ಸೆರೆಮನೆಗೆ ಹಾಕಿದ್ರು. ನಾನೇನು ಹೇಳ್ತೀನಿ ಗೊತ್ತಾ? ಎಲ್ಲೆಲ್ಲ ಒಳ್ಳೇದು ಮಾಡಬೇಕು, ಜನರು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಇಡ್ತಾರೋ ಅವ್ರಿಗೆಲ್ಲ ಅಪೋಸಿಷನ್ ಇಲ್ಲ ಅಂದರೆ ಅವ್ರು ಒಳ್ಳೇದು ಮಾಡೋಕ್ಕೆ ಬಂದಿಲ್ಲ ಅಂತ ಅರ್ಥ. ಸೊ ಸಕ್ಸಸ್ ಅಂದಿದ ತಕ್ಷಣ ಎಲ್ಲರೂ ಏನು ಅನ್ಕೊತಾರೆ ಗೊತ್ತಾ? ಒಂದು ಪಾಸ್ಟರ್ ಒಂದು ಸೈಟ್ ತೊಗೊಂಡಿದ್ದೀನಿ, 3 ಮನೆ ಮಾಡಿ ಬಾಡಿಗೆ ಬರ್ತೈತೆ, ಆಮೇಲೆ ಒಂದು ಮನೆ ಕಟ್ಟಿದ್ದೀನಿ, ಒಂದು ಕಾರ್ ತೊಗೊಂಡಿದ್ದೀನಿ, ಜಾಗ ತೊಗೊಂಡಿದ್ದೀನಿ, ಅದೆಲ್ಲ ಸಕ್ಸಸ್ಫುಲ್ ಲೈಫು. ಸಕ್ಸಸ್ಫುಲ್ ಲೈಫ್ ಏನು ಗೊತ್ತಾ? ನಾವು ಒಬ್ಬರಿಗೆ ಕಷ್ಟದಲ್ಲಿರೋರಿಗೆ ನಾವು ಉತ್ತರ ಕೊಡಬೇಕು, ಅದೇ ಸಕ್ಸಸ್. ಸೊ ಮೆಕ್ಯಾನಿಕ್ಸ್ solves car problems, dentist solve tooth problems, auditors solve tax problems, lawyers solve legal problems, preachers solve people problem. ನೋಡಿ, ಕೆಲವೊಂದು ಲಾಯರ್ಸು ಕೆಲವೊಂದು ಕೇಸ್ಗಳು ತೊಗೊಳ್ಳಲ್ಲ. ಯಾವ್ದು ಅವ್ರು ಹೇಳ್ತಾರೆ ಇದಾಗಲ್ಲ ಸರ್, ಇಂಥ ಕೇಸು ಮಾಡೋಕ್ಕಾಗಲ್ಲ ಅಂತ. ಕೆಲವೊಂದು ಡಾಕ್ಟರ್ಸು ಕೆಲವೊಂದು ಕೇಸ್ನ ಎತ್ಕೊಳ್ಳಲ್ಲ. ಅವ್ರು ಹೇಳ್ತಾರೆ ಇದಕ್ಕೇನು ಟ್ರೀಟ್ಮೆಂಟ್ ಕೊಟ್ಟರು ಅಷ್ಟೇ ಮುಗ್ದೋಯ್ತು ಅಂತ. ಆದರೆ ಇಲ್ಲಿ ಎಲ್ಲ ಕೇಸನ್ನು ನಾವು ತೊಗೊಳ್ತೀವಿ. ಯಾಕೆ ಗೊತ್ತಾ? ಇಲ್ಲಿ ಎಲ್ಲ ಕೇಸು ಸಕ್ಸಸ್ಫುಲ್ಲಾಗಿ ಆಗೇ ಆಗುತ್ತೆ. ಕೆಲವ್ರು ಹೇಳ್ಬೋದು, ನೀನು ನನಗೆ ಅವಮಾನ ಅಂತ. ನಾನೇನು ಹೇಳ್ತೀನಿ ಗೊತ್ತಾ? ನೀನು ಅನೇಕರಿಗೆ ಅವಮಾನ ಆಗಿರ್ಬೋದು, ಆದರೆ ಯಾರಿಗೋ ನೀನು ಬಹುಮಾನ ಆಗಿದೆಯಾ. ಓ ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಚೆನ್ನಾಗಿ ತಿಳ್ಕೊಳ್ಳಿ, ನೀವು ಒಂದರಲ್ಲಿ ಫೇಲ್ ಆಗೋದಕ್ಕಿಂತ ಮುಂಚೆ ಹಿ ನೋಸ್ ವಾಟ್ ಯು ವಿಲ್ ಡೂ ನೆಕ್ಸ್ಟ್. ನಾನು ಹಂಗಪ್ಪ ಹಿಂಗಪ್ಪ ಅಂದ ಒಬ್ಬ. ದೇವರೇ ನಾನು ಸತ್ರು ನಿನ್ನ ಜೊತೆನೆ ಅಂದ. ಏಸಮ್ಮನ ಕರೆದ್ಬಿಟ್ಟು ಹೇಳ್ತಾರೆ, ನಾಳೆ ಬೆಳಿಗ್ಗೆ ಇಷ್ಟೊತ್ತರಲ್ಲಿ ಕೊಕ್ಕರಕ್ಕೋ ಅನ್ನಷ್ಟರಲ್ಲಿ ನಾನು ಯಾರೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತೀಯ ನೀನು ಅಂತ ಹೇಳ್ಬಿಟ್ರು. ಅದು ನಡೀತಾ ಇಲ್ವಾ? ಸೊ ಇವನು ಬೀಳ್ತಾನೆ ಅಂತ ದೇವ್ರಿಗೆ ಗೊತ್ತಿತ್ತಾ ಇಲ್ವಾ? ಸೊ ನಾಳೆ ನೀವೇನು ಮಾಡ್ತೀರಾ ಅನ್ನೋದು ಎವ್ರಿಥಿಂಗ್ ಹಿ ನೋಸ್ about your details, but still God loves you. Oh my God. ನಾವೆಲ್ಲರೂ ಹಾಗೆ ಕಣ್ಣುಗಳನ್ನು ಮುಚ್ಚಿ let us discern the presence of God. ನಿನ್ನಂಥ ತಂದೆಯು ಯಾರೂ ಇಲ್ಲವೇ, ನಿನಗೆ ಸಮಾನರು ಯಾರೂ ಇಲ್ಲವೇ, ನಿನ್ನಂಥ ತಂದೆಯೋ ಯಾರೂ ಇಲ್ಲವೇ, ನಿನಗೆ ಸಮಾನರು ಯಾರೂ ಇಲ್ಲವೇ. ಹಾಗೆ ಎಲ್ಲರೂ ಕಣ್ಣುಗಳನ್ನು ಮುಚ್ಚಿ ಹಾಗೆ ಹೃದಯದ ಆಳದಿಂದ ಒಂದು ಸೆಕೆಂಡ್. ದೇವರು ಎಲ್ಲ ಸ್ಥಳದಲ್ಲೂ ವಾಸ ಮಾಡುವ ಆತನು. ಗಾಡ್ ಈಸ್ ಆಮ್ನಿ ಪ್ರೆಸೆಂಟ್. ಆದರೆ ಸತ್ಯವೇದ ಈ ರೀತಿ ಹೇಳುತ್ತೆ, ಎಲ್ಲಿ 2-3 ನನ್ನ ಹೆಸರಿನಲ್ಲಿ ಕೂಡಿ ಬರ್ತಾರೋ ಅಲ್ಲಿ ಇರ್ತೀನಿ. ಲೋಕದಲ್ಲೆಲ್ಲ ಇರ್ತಾರೆ, ಆದರೆ ಎಲ್ಲಿ 2-3 ಕೂಡ್ತಾರೋ ಅಲ್ಲಿ ಇರ್ತೀನಿ ಅಂತಾರೆ. ಸೊ ಎಲ್ಲ ಕಡೆಯೂ ಇರುವಾತನು 2-3 ಕೂಡೋ ಜಾಗದಲ್ಲಿ ಇರ್ತೀನಿ ಅಂದರೆ ಏನು ಗೊತ್ತಾ? ಎಲ್ಲಿ 2-3 ನನ್ನ ಹೆಸರಲ್ಲಿ ಆರಾಧಿಸ್ತಾರೋ ಅಲ್ಲಿ ನಾನು ಪ್ರಕಟವಾಗ್ತೀನಿ. ನಾನೆಲ್ಲ ಕಡೆ ಇರ್ತೀನಿ, ಆದರೆ ಎಲ್ಲಿ ಜನರು ನನ್ನನ್ನು ಗ್ರಹಿಸ್ತಾರೋ, ಎಲ್ಲಿ ಜನ ನನ್ನನ್ನು ಆರಾಧಿಸ್ತಾರೋ ಅಲ್ಲಿ ನಾನು ಇರ್ತೀನಿ. ಅಲ್ಲಿ ಇರ್ತೀನಿ ಅಂದರೆ ಯು ಕ್ಯಾನ್ ಫೀಲ್ ದ ಪ್ರೆಸೆನ್ಸ್ ಆಫ್ ಗಾಡ್. ಸೊ ನಾವು ಪ್ರಸನ್ನತೆನ ಗ್ರಹಿಸುವಂಥ ಒಂದು ಜಾಗನೇ ಆರಾಧನೆ. ರೈಟ್. ಇಲ್ಲಿ ಬಂದಂಥ ಮತ್ತು ಆನ್ಲೈನಲ್ಲಿ ನನ್ನನ್ನು ನೋಡ್ತಾ ಇರುವಂಥ ಎಲ್ಲರನ್ನೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮನ್ನು ಆಹ್ವಾನಿಸ್ತೇನೆ. ಆರಾಧನೆಗೆ ಮುಂಚೆ ಆರಾಧನೆ ಅಂದರೆ ಏನು ಅಂತ ನಾವು ಸ್ವಲ್ಪ ತಿಳ್ಕೊಬೇಕು. ವಾಟ್ ಈಸ್ ವರ್ಷಿಪ್? ಹಳೆ ಒಡಂಬಡಿಕೆಯಲ್ಲಿ ವರ್ಷಿಪ್ ಬಗ್ಗೆ ಒಂದು ಹೇಳುತ್ತೆ, ಹೊಸ ಒಡಂಬಡಿಕೆಯಲ್ಲಿ ವರ್ಷಿಪ್ ಬಗ್ಗೆ ಒಂದು ಹೇಳುತ್ತೆ. ಏನನ್ನೋದು ಆರಾಧನೆ ಅಂದರೆ ಏನು ಅಂತ ನೋಡೋಣ. ಫಸ್ಟು ದ ಬುಕ್ ಆಫ್ ರೋಮನ್ಸ್ ಚಾಪ್ಟರ್ 12 verse 1. ರೋಮಾಪುರದವ್ರು ಬರೆದ ಪುಸ್ತಕ 12ನೇ ಅಧ್ಯಾಯ 1ನೇ ವಾಕ್ಯ. ಆರಾಧನೆ ಅಂದರೆ ಏನು ಅನ್ನೋದನ್ನು ನಾವು ನೋಡೋಣ. ಆದದ್ದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಇದೇ ಆರಾಧನೆ. ನಾವು ಆಡಾಡೋದು ಆರಾಧನೆ ಅಲ್ವಂತೆ.
ಲೈಟ್ ಹಾಕೋದು ಆರಾಧನೆ ಅಲ್ಲ, ಮ್ಯೂಸಿಕ್ ಹಾಕೋದು ಆರಾಧನೆ ಅಲ್ಲ, ನಮ್ಮನ್ನೇ ನಾವು ದೇವರಿಗೆ ಅರ್ಪಿಸೋದೇ ಆರಾಧನೆ. ಸೊ ಯಾವಾಗ ಆರಾಧನೆಗೆ ಬಂದವೋ ಆವಾಗ ದೇವ್ರ ಹತ್ರ ಹೇಳಬೇಕು, ದೇವರೇ ನನ್ನನ್ನೇ ನಿನಗೆ ಕೊಡ್ತಾಯಿದ್ದೀನಿ. ಇವತ್ತು ನೀನು ಹೆಂಗೆಲ್ಲ ನನ್ನನ್ನು ಉಪಯೋಗ ಮಾಡ್ತೀಯೋ, ನೀನು ಹೆಂಗೆಲ್ಲ ನನ್ನನ್ನು ನಡೆಸ್ತೀಯೋ, ನೀನು ನನ್ನನ್ನು ನಡೆಸಪ್ಪ ಅಂತ ನನ್ನನ್ನೇ ಅರ್ಪಿಸೋದೇ ಆರಾಧನೆ. ದಿಸ್ ಇಸ್ ಟ್ರೂ ಆ್ಯಂಡ್ ಪ್ರಾಪರ್ ವರ್ಷಿಪ್. ಯಾವುದು ಪ್ರಾಪರ್ ವರ್ಷಿಪ್? ಸ್ಕೇಲಲ್ಲಿ ಆಡೋದು, ಕಾರ್ಡ್ಸಲ್ಲಿ ಆಡೋದು ಪ್ರಾಪರ್ ವರ್ಷಿಪ್ ಅಲ್ಲ. ನನ್ನನ್ನೇ ಕೊಡೋದೇ ಪ್ರಾಪರ್ ವರ್ಷಿಪ್. ನಾವು ಸ್ಕೇಲ್ ಸಮೇತ ಆಡಬೇಕು, ಮ್ಯೂಸಿಕ್ ಸಮೇತ ಆಡಬೇಕು, ವಿತ್ ಕಾರ್ಡ್ ಆಡಬೇಕು, ಒಳ್ಳೆಯದು. ನಾನೇನು ಹೇಳ್ತೀನಿ ಅಂದರೆ, ವಿತ್ ಕಾರ್ಡ್ ಆಡೋದಕ್ಕಿಂತ ವಿತ್ ಲಾರ್ಡ್ ಆಡೋದು ತುಂಬ ಒಳ್ಳೆಯದು. ಆಮೇಲೆ ಅದಕ್ಕೆ ಒಂದು ಸೇವಕರು ಹೇಳಿದ್ರು, ನಿಮಗೆ ಕಾರ್ಡೆಲ್ಲ ಗೊತ್ತಾ ಅಂದರು. ಅವ್ರು ಹೇಳಿದ್ರು, ನನಗೆ ಕಾರ್ಡ್ ಗೊತ್ತಿಲ್ಲ, ಲಾರ್ಡ್ ಗೊತ್ತು. ಸೊ ಒಳ್ಳೆ ಹಾಡುಗಳು ಆಡಿದ್ದಾರೆ, ತುಂಬ ಸೂಪರಾಗಿ ಹಿಟ್ ಆಗಿದೆ. ಅವ್ರು ಕೇಳಿದ್ರು, ನೀವೆಲ್ಲನೂ ವಿತ್ ಸ್ಕೇಲ್ ಎಲ್ಲ ನೀವು ಕಲ್ತ್ಕೊಂಡಿದ್ದೀರಾ ಅಂತ. ಅವ್ರು ಒಂದೇ ಒಂದು ಮಾತು ಹೇಳಿದ್ರು, ನನಗೆ ಕಾರ್ಡೆಲ್ಲ ಗೊತ್ತಿಲ್ಲ, ಲಾರ್ಡ್ ಮಾತ್ರನೇ ಗೊತ್ತು ಅಂತ. ಸೊ ನಮಗೇನು ಗೊತ್ತೋ ಇಲ್ವೋ, ನಮಗೆ ಲಾರ್ಡ್ ಗೊತ್ತಾದರೆ, ದೇವ್ರು ಗೊತ್ತಾದರೆ, ನಮ್ಮ ಲೈಫಲ್ಲಿ ಎಲ್ಲನೂ ಆಶೀರ್ವಾದವಾಗಿರುತ್ತೆ. ಯಾವ ಡೀಟೇಲ್ ನಾವು ತುಂಬ ತಿಳ್ಕೊಳ್ತೀವೋ ಅದು ನಮಗೆ ಅಫೆಕ್ಟ್ ಆಗುತ್ತೆ. ಇವಾಗ ನೋಡಿ, ಕಾಯಿಲೆಗಳ ಬಗ್ಗೆ ತುಂಬ ಡೀಟೇಲ್ಸ್, ಏನು ತಿಂದರೆ ಮೈಗೆ ಒಳ್ಳೆಯದು, ಯಾವ್ದು ತಿಂದರೆ ಮೈಗೆ ಒಳ್ಳೆಯದಿಲ್ಲ. ನೋಡಿ, ಕೆಲವರು ಎಲ್ಲನೂ ಡೀಟೇಲ್ಸ್ ಕಲೆಕ್ಟ್ ಮಾಡ್ತಾರೆ. ಯಾವುದಾದೆಲ್ಲ ಒಳ್ಳೆಯದು, ಯಾವುದಾದೆಲ್ಲ ಒಳ್ಳೆಯದಲ್ಲ. ಯಾವುದ್ರ ಬಗ್ಗೆ ನಮಗೆ ತುಂಬ ಅರಿವಿದೆಯೋ ಅದು ನಮಗೆ ಅಫೆಕ್ಟ್ ಮಾಡುತ್ತೆ. ಪ್ರೈಸ್ ದಿ ಲಾರ್ಡ್. ಇವಾಗ ಸೌಲನು ಗೋಲಿಯತ್ತನ್ನು ನೋಡ್ದ. ಅವನು ಯಾಕೆ ನೋಡಿ, ದಾವೀದನಿಗಿಂತ ಹೈಟ್, ಅವನು ದಾವೀದನಿಗಿಂತ ಸೂಪರ್, ಒಳ್ಳೆ ಯುದ್ಧದಲ್ಲಿ ವೀರನು. ವೀರಾದಿ ವೀರ, ಶೂರಾದಿ ಶೂರ ಯಾರು? ಸೌಲನು. ಒಳ್ಳೆ ಹೈಟ್ ಪರ್ಸನಾಲಿಟಿ. ಅವನು ಎಲ್ಲ ಇಸ್ರಾಯೇಲರಿಗಿಂತ ಉದ್ದ ಇದ್ದಂತೆ. ಅದಕ್ಕೆ ಅವನ್ನ ಫಸ್ಟ್ ಸೆಲೆಕ್ಟ್ ಮಾಡಬೇಕಾದ್ರೆ ಎಲ್ಲ ಜನರಿಗಿಂತ ಅವನೇ ಹೈಟು, ಭಾಳ ಸುಂದರನು, ಒಳ್ಳೆ ಹೈಟು ಪರ್ಸನಾಲಿಟಿ. ಅದಕ್ಕೆ ಅವನ್ನ ರಾಜನಾಗಿ ಸೆಲೆಕ್ಟ್ ಮಾಡಿಕೊಂಡ್ರು. ಇವಾಗ ಇವನು ಗೋಲಿಯತ್ತನ್ನು ಯಾಕೆ ಜಯಿಸಿಲ್ಲ ಅಂದರೆ, ಅವನಿಗೆ ಎಲ್ಲ ಡೀಟೇಲ್ಸು ಗೊತ್ತಿತ್ತು ಗೋಲಿಯತ್ತಿನ ಬಗ್ಗೆ. ಅವನ ಹೈಟ್ ಏನು, ಅವ್ರ ಬಲ ಏನು, ಅವನ ಹತ್ರ ಇದ್ದಂಥ ಕತ್ತಿ ಏನು, ಎಲ್ಲ ಡೀಟೇಲ್ಸು ಯಾರಿಗೆ ಗೊತ್ತಿತ್ತು? ಸೌಲನಿಗೆ ಗೊತ್ತಿತ್ತು. ದಾವೀದನ್ ಬರ್ತಾನೆ ನೆಕ್ಸ್ಟು, ಚಾಕ್ಲೇಟ್ ಬಾಯ್ ಥರ ಬರ್ತಾನೆ, ಅವನಿಗೇನು ಗೊತ್ತಿಲ್ಲ. ಈ ವಾಸ್ ಎ ಸಿಂಪಲ್ ಮ್ಯಾನ್. ಅವನೇನು ಹೈಟು ವೆಯ್ಟು ಏನಿಲ್ಲ, ಚಿಕ್ಕ ಹುಡುಗ, ಗಡಗಡೆ ಅಂತ ಬಂದ. ನೋಡಿದ್ರೆ ಇವನೇನಪ್ಪ, ಇವನು ಚಾಕ್ಲೇಟ್ ಬಾಯ್ ಇದ್ದಂಗಿದ್ದಾನೆ, ಇವನೇನಾದರೂ ಮಾಡ್ತಾನ ಅಂತ ಎಲ್ಲರೂ ಯೋಚನೆ ಮಾಡ್ತಾಯಿದ್ರು. ಅದಕ್ಕೆ ಎಲ್ಲರೂ ಹೇಳ್ತಾರೆ, ಏನು ತಲೆಗೆಲೆ ಕೆಟ್ಟಿದೆ, ಹೋಗಿ ಕುರಿ ಮೇಯ್ಸ ಹೋಗಿ, ನಿನಗೇನು ಗೊತ್ತಾ ಇದ್ರ ಬಗ್ಗೆ? ಅವನ ಬಗ್ಗೆ ಗೊತ್ತಾ? ಅವನು ಯಾರನ್ನು ಗೊತ್ತಾ? ಅವನೇನು ಹೇಳ್ತಾನೆ ಗೊತ್ತಾ? ಅವನು ಯಾರು ಅಂತ ನನಗೆ ಗೊತ್ತಿಲ್ಲ, ಅವನ ಹೈಟ್ ಏನು ಅಂತ ಗೊತ್ತಿಲ್ಲ, ಅವನು ಎಲ್ಲಿಂದ ಬಂದ ಅಂತ ಗೊತ್ತಿಲ್ಲ, ಆದರೆ ನಾನು ಆರಾಧನೆ ಮಾಡೋ ನನ್ನ ದೇವ್ರು ನನಗೆ ಚೆನ್ನಾಗಿ ಗೊತ್ತು. ಸೊ ಹೊಡೆದ ನೋಡಿ, ಪಟಾರ್ ಅಂತ ಬಿದ್ದ. ಸೊ ನಮಗೆ ಡೀಟೇಲು, ಲೋಕದಲ್ಲಿ ಏನೇನೆಲ್ಲ ನಡೀತೈತೆ ಅಂತ ಡೀಟೇಲ್ ಬೇಡ, ದೇವ್ರು ಎಂಥವ್ರು ಅಂತ ಡೀಟೇಲ್ ಇದ್ದರೆ ಸಾಕು. ನನಗೆ ಒಂದೊಂದ್ಸತಿ ಕೆಲವೊಂದು ನ್ಯೂಸ್ಗಳು ಗೊತ್ತೇ ಇರಲ್ಲ. ಯಾರಾದರೂ ಬಂದು ಹೇಳಿದ್ರೆ, ನ್ಯೂಸ್ ನೋಡಿದ್ರೆ ಅಂದ್ರೇ ಹೌದಾ ಅಂತ ಕೇಳ್ತೀನಿ. ಜಾಸ್ತಿ ಟಿ ವಿನ ಏನೇನು ಹೇಳಿರ್ತೈತೆ, ಅದೇನು ಹೇಳುತ್ತೆ, ಎಷ್ಟು ಜನ ಸತ್ರು, ಯಾವ ಕಾಯಿಲೆ ಮುಂದೆ ಬರ್ತೈತೆ, ನೆಕ್ಸ್ಟ್ ಹಿಂದೆ ಬರೋ ಕಾಯಿಲೆ ಏನು, ಯಾವುದ್ರ ಬಗ್ಗೆ ನನಗೆ ನ್ಯೂಸೇ ಗೊತ್ತಾಗಲ್ಲ. ಹೋಲ್ ಡೇ ರಾತ್ರಿ ಆಗಲೂ ನನಗೆ ಬೇರೆ ಮೆಡಿಟೇಷನ್ ಏನಂದರೆ ಬೇರೆ ವಾಕ್ಯ ಮಾತ್ರನೇ. ಯಾರಾದರೂ ಎಮರ್ಜೆನ್ಸಿ ಇದ್ದರೆ ಬಂದು ಹೇಳ್ತಾರೆ. ಈ ನ್ಯೂಸ್ ಹೇಳೋರೆ ಸ್ವಲ್ಪ ಜನ ಇರ್ತಾರೆ ನೋಡಿ, TV9 BTV ಬಿಟ್ಟು ಚರ್ಚ್ಗಳಲ್ಲೂ ಫ್ರೆಂಡ್ಸ್ಗಳಲ್ಲೂ ಇರ್ತಾರೆ ಕೆಲವರು ಜನ ನ್ಯೂಸ್ ಹೇಳೋರು. ಅವ್ರ ಮುಖಾಂತರ ಕೆಲವೊಂದು ತಿಳ್ಕೊಳ್ತೀವಿ ಹೊರತು ನನಗೆ ಯಾವ ಡೀಟೇಲ್ಸು ಗೊತ್ತಿಲ್ಲ. ಸೊ ದೇವ್ರು ಎಂಥವ್ರು, ದೇವ್ರು ಯಾರು ಅಂತ ತಿಳ್ಕೊಂಡ್ರೆ ಮಾತ್ರ ನಮ್ಮ ಲೈಫಲ್ಲಿ ಎಲ್ಲನೂ ಜಯಿಸೋಕ್ಕಾಗೋದು. ಕೆಲವರು ಹೇಳ್ತಾರೆ ನೋಡಿ, ಎಲ್ಲನೂ ಒಂದು ರೌಂಡ್ ಸುತ್ಕೊಂಡ್ಬಂದಿದ್ದೀನಿ ಸರ್, ಆದರೂ ಎಲ್ಲೂ ಅದ್ಭುತ ಆಗಿಲ್ಲ. ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ಏನು ಹೇಳ್ತಾರೆ, ನಾನು ನೋಡದೇ ಇರುವಂಥ ದೇವಸ್ಥಾನ ಇಲ್ಲ, ನಾನು ನೋಡದೇ ಇರುವಂಥ ಗುಡಿ ಇಲ್ಲ, ನಾನು ನೋಡದೇ ಇರುವಂಥ ದೇವರಿಲ್ಲ ಅಂತ ಹೇಳ್ತಾರೆ. ರಕ್ಷಣೆ ಹೊಂದಿದ ಮೇಲೆ ಹಿಂಗೆ ಹೇಳ್ತಾರೆ, ನಾನು ನೋಡದೇ ಇರುವ ಪಾಸ್ಟರ್ ಇಲ್ಲ. ಕೆಲವರು ನನ್ನ ಹತ್ರ ಮಾತಾಡ್ದಾಗ ಈ ರೀತಿ ಹೇಳ್ತಾರೆ, ನನಗೆ ಎಲ್ಲ ಪಾಸ್ಟರ್ಸು ಗೊತ್ತು, ನೀವೇನು ಪ್ರೀಚ್ ಮಾಡ್ತೀರಾ ಅಂತ ಸ್ವಲ್ಪ ನೋಡೋಣ ಅಂತ ಯೂಟ್ಯೂಬಲ್ಲಿ ಬಂದೇ ಸಿಕ್ಕಾಕೊಂಡೆ. ಎಲ್ಲಾರ್ದು ಕೇಳ್ಕೊಂಬಂದಿದ್ದೀನಿ, ನಿಮ್ಮದು ಏನು ಅಂತ ಕೇಳ್ಕೊಂಡು ತಿಳ್ಕೊಳ್ಳೋಣ ಅಂತ ಬಂದೆ. ಅಲ್ಲೇ ಸ್ಟಕ್ ಆದೆ. ಅಂದರೆ ಏನು ಗೊತ್ತಾಗುತ್ತೆ ಅಂದರೆ, ಎಲ್ಲ ಕಡೆ ಕೇಳ್ಕೊಂಬಂದಿದ್ದು ಒಳ್ಳೆಯದೇ. ಯಾಕೆ ಗೊತ್ತಾ, ನಾನು ಮಾತಾಡೋದಕ್ಕೆ ವ್ಯತ್ಯಾಸ ಏನು ಅಂತ ಅವ್ರಿಗೆ ಗೊತ್ತಾಯಿತು.
ಥ್ಯಾಂಕ್ ಗಾಡ್. ನಾವೆಲ್ಲೂ ಹೋಗ್ಬಾರ್ದು ಅಂತ ಹೇಳ್ತಾ ಇಲ್ಲ. ನಾನೇನು ಹೇಳ್ತೀನಿ, ಎಲ್ಲಿ ಸತ್ಯ ಇದೆಯೋ, ಎಲ್ಲಿ ವಾಕ್ಯ ಇದೆಯೋ, ಎಲ್ಲಿ ದೇವ್ರು ನಮ್ಮೊಂದಿಗೆ ಮಾತನಾಡ್ತಾರೋ ಅಲ್ಲಿ ಸ್ಟಕ್ ಆಗಿಬಿಡ್ಬೇಕು. ನೋಡಿ, ದಿನೇ 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 ದೇವ್ರು ನಮ್ಮ ಕಣ್ಣಿಗೆ ದೊಡ್ಡವರಾಗಿ ಕಾಣಿಸ್ತಾರೆ. ನಾನು ಸೇವೆಗೆ ಬಂದಾಗ ಒಂದು 100 ರೂಪಾಯಿ ಅದ್ಭುತ ಆದರೆ ಎಷ್ಟು ದೇವ್ರು ದೊಡ್ಡವರು ಅಂತ ಇದೆ. ಆಮೇಲೆ ಸ್ವಲ್ಪ ದಿನ ಆಯಿತು, 1000 ರೂಪಾಯಿ ಬಂತು. ಅವಾಗ ಹೇಳಿದೆ, ದೇವ್ರೇ ನೀನು ಇನ್ನೂ ಎಷ್ಟು ದೊಡ್ಡವರಪ್ಪ, 1000 ರೂಪಾಯಿ ಅದ್ಭುತ ಮಾಡಿದೆ. ಆವಾಗ ನನ್ನ ಕಣ್ಣಿಗೆ ದೇವ್ರು ಇನ್ನೂ ದೊಡ್ಡವರಾಗಿ ಕಾಣಿಸಿದ್ರು. ದಿನಗಳು ಬಂತು, 50,000 ಅದ್ಭುತ ಆಯಿತು. ಆವಾಗ ನನ್ನ ಕಣ್ಣಿಗೆ ದೇವ್ರು ಇನ್ನೂ ದೊಡ್ಡವರಾಗಿ ಕಾಣಿಸಿದ್ರು. ಆಮೇಲೆ ದಿನಗಳು ಬಂತು, 1,00,000 ಬಂತು. ಅವಾಗ ದೇವ್ರು ಇನ್ನೂ ದೊಡ್ಡವರಾಗಿ ಕಾಣಿಸಿದ್ರು. ಈಗ 1,00,00,000 ಮಾತಾಡ್ತಾ ಇದ್ದೀನಿ. ಈಗ ದೇವರು ಅಂದರೆ ದಿನೇ 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 ದೇವ್ರ ಬಗ್ಗೆ ತಿಳುವಳಿಕೆ ಬರ್ತಾ ಬರ್ತಾ ನನ್ನ ಫೇತ್ ಜಾಸ್ತಿ ಆಯಿತು, ನನ್ನ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಯಿತು. ಇವಾಗ 100 ರೂಪಾಯಿಗೆ ನಾನು ನಂಬ್ತಾ ಇಲ್ಲ, ಇವಾಗ 1,00,00,000 ನಂಬ್ತೀನಿ. ಯಾಕಂದರೆ ಅಲ್ಲಿಂದ ದಾಟ್ಕೊಂಡ್ಬಂದ್ಬಿಟ್ಟೆ. ಈಗ ನೀವು ಒಂದು ವೇಳೆ ಕೆಲವರು 1,000 ರೂಪಾಯಿ ಅದ್ಭುತ ಆದರೆ ಚೆನ್ನಾಗಿರುತ್ತೆ ಪಾಸ್ಟರ್, ಒಂದು 5,000 ಆಗಿದ್ರೆ ಚೆನ್ನಾಗಿರುತ್ತೆ ಪಾಸ್ಟರ್ ಅಂತ ನೀವು ಇವತ್ತಿರ್ಬೋದು. ದಿನಗಳು ಬರುತ್ತೆ, ಪಾಸ್ಟರ್ ಒಂದು 5,00,000 ಬೇಕು ದೇವರು ಅದ್ಭುತ ಮಾಡ್ತಾರಾ ಅಂತ ಕೇಳಿದ್ರು. 5,000ಕ್ಕೆ ಅದ್ಭುತ ಮಾಡ್ದಂಥ ಅದೇ ದೇವರು 5,00,000ಕ್ಕೂ ಮಾಡ್ತಾರೆ. ಓ ಮೈ ಗಾಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ರೈಟ್. ಸೊ ದೇವ್ರ ಬಗ್ಗೆ ತಿಳುವಳಿಕೆ ಬರ್ತಾ ಬರ್ತಾನೆ ನಾನು ದೇವ್ರ ಹತ್ರ ಕೇಳೋದು ದೊಡ್ಡದಾಗಿರುತ್ತೆ. ಕೆಲವ್ರು ಕೇಳೋದೇನು ಗೊತ್ತಾ, ಇವತ್ತು ಊಟ ಕೊಟ್ಟರೆ ಸಾಕು, ಬಾಳಕ್ಕೆ ಒಂದು ಜಾಗ ಕೊಟ್ಟರೆ ಸಾಕು ದೇವರೇ. ಅವ್ರಿಗೆ ದೇವ್ರ ಬಗ್ಗೆ ಸ್ವಲ್ಪ ಗೊತ್ತು. ನಾನೇನು ಹೇಳ್ತೀನಿ ಅಂದರೆ, ನಿನಗೆ ಊಟ ಕೊಡೋದಲ್ಲ, 100 ಜನಕ್ಕೆ ಊಟ ಹಾಕೋ ಥರ ದೇವ್ರು ನಿನ್ನ ಇಡಬೇಕು. ಆ ಥರ ನೀವು ದೇವ್ರನ್ನ ನೋಡಬೇಕು. ಬೇರೆ ಇನ್ನು ನಮ್ಮನೆ ರ್ಯಾಷನ್ಗೇನೆ ನಾವು ಪ್ರೇಯರ್ ಮಾಡ್ತಾಯಿದ್ದೀವಿ, ದೇವರೇ ಒಂದು 100 ಜನಕ್ಕೆ ಊಟ ಹಾಕೋಷ್ಟು ಯಾವಾಗಪ್ಪ ಆಶ್ರಯಿಸ್ತೀಯಾ? ಸೊ ಎವ್ರಿಥಿಂಗ್ ಹ್ಯಾಸ್ ಟು ಬಿ ಚೇಂಜ್ಡ್. ಯಾವಾಗ ಗೊತ್ತಾ, ದೇವ್ರ ಬಗ್ಗೆ ತಿಳುವಳಿಕೆ ಬರ್ತಾ 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 ನಿಮ್ಮ ಪ್ರಾರ್ಥನೆಗಳು ಬೇರೆ ಬೇರೆ ಆಗ್ತಾ ಇರ್ತೈತೆ. ಓ ಮೈ ಗಾಡ್. ಇವತ್ತು ಚರ್ಚಿಗೆ ಬಂದಿದ್ದೀವಿ. ನಾವು ಚರ್ಚ್ ಒಳಗಡೆ ಇರೋದು ಮುಖ್ಯ ಅಲ್ಲ, ಚರ್ಚಿಂದ ಏನು ನಿಮ್ಮೊಳಗೆ ಹೋಗ್ತೈತೆ ಅನ್ನೋದೇ ಇಂಪಾರ್ಟೆಂಟು. ದೇವರು ಎಲ್ಲ ಕಡೆಯೂ ಇರ್ತಾರೆ, ಆದರೆ ಈಗ ಮಾತಾಡೋದು ಎಲ್ಲಿ ದೇವರು? ಈಗ ಎಲ್ಲಿ ಮಾತಾಡ್ತಾ ಇದ್ದಾರೆ ದೇವರು? ಅಷ್ಟೇ. ಇವಾಗ ದೇವ್ರು ಎಲ್ಲಿ ಮಾತಾಡ್ತಾ ಇದ್ದಾರೆ? ಎಲ್ಲರೂ ಹೇಳಿ, ಎಲ್ಲರೂ ಹೇಳಿ. ಇವಾಗ ನೀವೇನಾದ್ರು ದೇವ್ರು ಕೊಡಬೇಕು ಅಂದರೆ ಎಲ್ಲಿ ಕೊಡಬೇಕು? ಅಷ್ಟೇ, ಅಷ್ಟು ತಿಳ್ಕೊಂಡು. ಸೊ ಈಗ ನಾನು ಮಾತಾಡ್ತಾ ಇದ್ರೆ ಎಲ್ಲರೂ ಏನು ಹೇಳ್ತಾರೆ, ಅಪ್ಪ ದೇವರೇ ಮಾತಾಡ್ದಂಗೆ. ಮತ್ತು ದೇವ್ರಿಗೆ ಏನಾದರೂ ಮಾಡಿ. ಕೆಲವರು ಹೇಳ್ತಾರೆ, ನಾನು ಪಾಸ್ಟ್ರಿಗೆಲ್ಲ ಕೊಡೋದಿಲ್ಲ, ದೇವ್ರ ಮೇಲೆ ಪ್ರೀತಿ. ದೇವ್ರು ಎಲ್ಲಪ್ಪ ನಿನ್ನ ಹತ್ರ ಮಾತಾಡ್ತಾರೆ. ಎಲ್ಲಿದ್ದಾರೆ ದೇವರು? ನೋಡಿ, ಒಂದು ಪಾಸ್ಟ್ರು ಚರ್ಚಲ್ಲಿ ಇರಲಿಲ್ವಂತೆ. ಸೊ ಇನ್ನೊಂದು ಪಾಸ್ಟ್ರು ಚರ್ಚ್ಗೆ ಹೋಗಿದ್ದಾರೆ. ಆ ಪಾಸ್ಟ್ರು ಅವ್ರನ್ನ ಫೋನ್ ಮಾಡಿ ಕೇಳಿದ್ರಂತೆ, ಎಲ್ಲಿ ಪಾಸ್ಟರ್? ದೇವಸ್ಥಾನಕ್ಕೆ ಹೋಗಿದ್ದೆ, ದೇವರೇ ಕಾಣೆ ಅಂತ. ಎಷ್ಟು ಜನಕ್ಕೆ ಅರ್ಥ ಆಯ್ತು ಗೊತ್ತಿಲ್ಲ. ಒಂದು ಪಾಸ್ಟರ್ ನೋಡೋಕೆ ಬಂದ್ರಂತೆ. ಈ ಪಾಸ್ಟ್ ಇರಲಿಲ್ಲ ಚರ್ಚಲ್ಲಿ, ಬೇರೆ ಎಲ್ಲೋ ಮೀಟಿಂಗ್ ಬೇರೆ ಕಡೆ ಹೋಗ್ಬಿಟ್ರು. ಸೊ ಈ ಪಾಸ್ಟ್ ಅವ್ರಿಗೆ ಫೋನ್ ಮಾಡಿಬಿಟ್ಟು, ಎಲ್ಲಿ ಪಾಸ್ಟರ್ ನಿಮ್ಮ ಚರ್ಚಿಗೆ ಹೋಗಿದ್ದೆ ಅಂದರೆ, ನಾನು ದೇವಸ್ಥಾನಕ್ಕೆ ಹೋಗಿದ್ದೆ, ದೇವ್ರ ಕಾಣೆ. ಅಂದರೆ ದೇವಸ್ಥಾನದಲ್ಲಿ ದೇವ್ರು ಹೆಂಗಿದಾರೋ ಚರ್ಚಲ್ಲಿ ಪಾಸ್ಟ್ ಹಂಗಿರೋದೆ ದೇವ್ರು ಮಾತಾಡೋದು. ಈಗ ದೇವರೆಲ್ಲೂ ಕಾಣೆ ಆಗಿಲ್ಲ, ಇಲ್ಲೇ ಇದ್ದಾರೆ. ಆಮೇಲೆ ನೀವು ಹೇಳ್ಬಾರ್ದು ಕಾಣದಂತೆ ಮಾಯವಾದನು ಅಂತ. ಇಲ್ಲೇ ಇದ್ದೀವಿ. ಎಲ್ಲಿದ್ದೀವಿ? ಇಲ್ಲೇ ಇದ್ದೀವಿ. ಸೊ ಇವತ್ತು ನನ್ನ ಮುಖಾಂತರ ವಾಕ್ಯಗಳನ್ನು ದೇವ್ರು ನಿಮ್ಮೊಂದಿಗೆ ಮಾತನಾಡಲಿ. ಆಮೇಲೆ ಅದಕ್ಕೆ ನೋಡಿ, ಕೆಲವ್ರು ಹೇಳ್ತಾರೆ ನೋಡಿ, ಪಾಸ್ಟರ್ ಕೊಟ್ಟರೆ ಅವರು ಚೆನ್ನಾಗಿ ತಿಂತಾರೆ, ಅವರು ಒಳ್ಳೆ ಒಳ್ಳೆ ಬಟ್ಟೆ ಹಾಕ್ತಾರೆ, ದೇವರು ಬಟ್ಟೆ ದೇವರು ಚೆನ್ನಾಗಿ ತಿಂತಾರೆ, ದೇವ್ರು ಬಟ್ಟೆ ಹಾಕ್ತಾರೆ. ದೇವ್ರ ಸ್ಥಾನದಲ್ಲೇ ಯಾರನ್ನ ಇಟ್ಟಿರೋ ದೇವರು. ಸೊ ನಾನು ಚೆನ್ನಾಗಿರ್ಬೇಕು ರೀ, ಚರ್ಚೆ ನಾನೇ. ಐ ಆಮ್ ದ ಟೆಂಪಲ್ ಆಫ್ ದ ಹೋಲಿ ಗೋಸ್ಟ್. ಈಗ ಯೋಚನೆ ಮಾಡಿ, ಲೈಟ್ ಇದೆ, ಸ್ಪೀಕರ್ ಇದೆ, ಟ್ಯೂಬ್ಲೈಟ್ ಇದೆ, ಆ ಲೈಟ್ ಇದೆ, ಈ ಲೈಟ್ ಇದೆ, 2 ಕ್ಯಾಮ್ರಾ ಇದೆ, ಈ ಕ್ಯಾಮ್ರಾ ಇದೆ, ಆ ಕ್ಯಾಮ್ರಾ ಇದೆ, ಸಿಸ್ಟಮ್ ಇದೆ. ನಾನು ಇಲ್ಲ ಅಂದರೆ ಏನು ಪ್ರಯೋಜನ? ಎಲ್ಲರೂ ವಾಪಸ್ಸು ಬೀಗ ಹಾಕ್ಕೊಂಡು ಹೋಗ್ತಾನೆ ಇರ್ತೀರ.
ಹೌದಲ್ವಾ? ಎಷ್ಟೇ ಲಕ್ಷ ಇಲ್ಲಿ ವಸ್ತುಗಳಿದ್ರು ಯಾರಿರಬೇಕು? ನಾವಿರಬೇಕು. ಸೊ ದೇವಸ್ಥಾನ ದೇವರಂದರೆ ಯಾರು? ಇಲ್ಲಿ ಚರ್ಚಲ್ಲಿ ಯಾರು ಮುಖ್ಯ? ಅಷ್ಟೇ, ನಾವೇ ಚರ್ಚು. ಅದಕ್ಕೆ ಯಾರು ಚೆನ್ನಾಗಿರಬೇಕು? ನಾವು ಚೆನ್ನಾಗಿರಬೇಕು. ಅದಕ್ಕೆ ಪಾಸ್ಟ್ರು ಒಳ್ಳೆ ಬಟ್ಟೆ ಹಾಕಿದ್ರೆ ನೀವು ಸಂತೋಷ ಪಡಬೇಕು. ಪಾಸ್ಟ್ರುಗಳು ಪಾಸ್ಟ್ರು ಚೆನ್ನಾಗಿ ತಿಂದರೆ ಏನು ಮಾಡಬೇಕು? ಸಂತೋಷ ಪಡಬೇಕು. ಪಾಸ್ಟರ್ ರಾಯಲಾಗಿರಬೇಕು, ಒಳ್ಳೆ ಕಾರಲ್ಲಿ ಹೋಗ್ಬೇಕು, ಒಳ್ಳೆ ಕಾರಲ್ಲಿ ಬರಬೇಕು, ಒಳ್ಳೆ ಮನೇಲಿ ಇರಬೇಕು, ಚೆನ್ನಾಗಿ ರೆಸ್ಟ್ ತೊಗೊಬೇಕು, ಅವ್ರಿಗೆ ಒಳ್ಳೆ ಒಳ್ಳೆ ಊಟ ತಿನ್ನಿಸ್ಬೇಕು. ಇದೆಲ್ಲ ಬಂದ್ಬಿಟ್ಟು ಮೈಂಡಲ್ಲಿ ಬರಬೇಕು. ಯಾಕಂದರೆ ದೇವ್ರನ್ನ ನೀವೆಲ್ಲೂ ನೋಡಿಲ್ಲ. ನಿಮ್ಗೆ ಯಾರು ವಾಕ್ಯ ಹೇಳ್ತಾರೋ ಅವ್ರ ಮುಖಾಂತರನೇ ದೇವ್ರು ಮಾತಾಡ್ತಾ ಇರೋದು. ಯಾಕಂದರೆ ನಿಮಗೆ ಎಲ್ಲ ದಾರಿ ತೋರಿಸೋರು ನಾವೇ, ಪ್ರಾಸ್ಪರಿಟಿಗೆ ದಾರಿ ತೋರಿಸೋರು ನಾವೇ, ನಿಮಗೆ ಹೀಲಿಂಗ್ ದಾರಿ ತೋರಿಸೋರು ನಾವೇ. ಯಾಕೆ ಲಾಸ್ಟಿಗೆ ಕರ್ಕೊಂಡೋಗೋದು ಪರಲೋಕಕ್ಕೆ ನಾವೇ. ಸೊ ಎಷ್ಟು ಚೆನ್ನಾಗಿ ನೀವು ನನ್ನ ನೋಡ್ಕೊಬೇಕು. ಅದನ್ನು ಬಿಟ್ಬಿಟ್ಟು ನನ್ನ ಮೇಲೆ ಹೇಳ್ಕೊಂಬರ್ತೀರಲ್ಲ, ಇದು ನ್ಯಾಯನಾ? ಲೋಕಲ್ ನ್ಯೂಸ್ ಅಲ್ಲ, ಲೋಕಲ್ ಅವರು ಅದು ಮಾಡೋದು. ಓಕೆ, ನಮ್ಮ ಚರ್ಚಲ್ಲಿ ಆ ಥರ ಇಲ್ಲ. ಎಲ್ಲ ಒಳ್ಳೆ ಜನ, ನಮ್ಮ ಜನ ಒಳ್ಳೆ ಜನ, ಹಳ್ಳಿ ಜನ ಒಳ್ಳೆ ಜನ ಅಂದಂಗೆ ಎಲ್ಲರೂ ಈ ಜನ ಒಳ್ಳೆ ಜನ. ನನಗೆ ದೇವ್ರು ಕೊಟ್ಟಿರೋ ಜನ ಎಲ್ಲ ಒಳ್ಳೆ ಜನ. ಅದು ಮಾತ್ರ ಅಲ್ಲ, ಇನ್ನೊಂದು, ನಿನ್ನೆ ಯೂತ್ ಮೀಟಿಂಗಲ್ಲಿ ನಾನು ಇದನ್ನು ಮಾತಾಡಿದೆ. ನಾವು ಕೆಲವೊಂದು ಸತಿ ಎಲ್ಲರಿಗೂ ಬೇಕಾಗಿರಲ್ಲ, ಆದರೆ ಯಾರಿಗೂ ನಾವು ಬೇಕು. ಪ್ರೈಸ್ ದಿ ಲಾರ್ಡ್. ಸೊ ನಿಮ್ಮನ್ನು ಎಲ್ಲರೂ ಹೊಗಳ್ಬೇಕು, ನಿಮ್ಮನ್ನು ಎಲ್ಲರೂ ಇಷ್ಟಪಡಬೇಕು ಅಂತ ಯೋಚನೆ ಮಾಡಿದ್ರೆ ಅಷ್ಟೇ. ನಿಮ್ಮನ್ನು ಕೆಲವೊಂದು ಕಡೆ ಅಕ್ಸೆಪ್ಟ್ ಮಾಡ್ತಾರೆ, ಕೆಲವೊಂದು ಕಡೆ ನಿಮ್ಮನ್ನು ರಿಜೆಕ್ಟ್ ಮಾಡ್ತಾರೆ. ನಿಮ್ಮನ್ನು ಎಲ್ಲಿ ಟಾಲರೇಟ್ ಮಾಡ್ತಾರೋ ಅಲ್ಲಿ ಬಿಟ್ಟಾಕಿ, ಎಲ್ಲಿ ಸೆಲೆಬ್ರೇಟ್ ಮಾಡ್ತಾರೋ ಅಲ್ಲಿ ಬಂದುಬಿಡಿ. ಆಮೇಲೆ ನಿಮ್ಮನ್ನು ಸಹಿಸ್ಕೊಳ್ಳೋ ಜಾಗದಲ್ಲಿ ನೀವು ಇರಬೇಡಿ, ನಿಮ್ಮನ್ನು ಟಾಲರೇಟ್ ಮಾಡೋ ಜಾಗದಲ್ಲಿ ಇರಬೇಡಿ. ನಿಮ್ಮನ್ನು ಎಲ್ಲಿ ಸೆಲೆಬ್ರೇಟ್ ಮಾಡ್ತಾರೋ, ಎಲ್ಲಿ ನಿಮ್ಮನ್ನು VIP ಅಂತಾರೋ, ಎಲ್ಲಿ ನಿಮ್ಮನ್ನು ದೇವ್ರ ಮಕ್ಕಳು ಅಂತಾರೋ, ಎಲ್ಲಿ ನೀವೇ ದೊಡ್ಡವರು ಅಂತ ಹೇಳ್ತಾರೋ ಅಲ್ಲಿರಿ. ಕೆಲವ್ರು ಹೇಳ್ತಾರೆ ನೋಡಿ, ಪಾಸ್ಟರ್ ನಮ್ಮ ಪಾಸ್ಟ್ ಎಷ್ಟು ಉಗಿತಾರೆ ಅಂದರೆ ಅಷ್ಟು ಉಗಿತಾರೆ, ನಾನು ಉಗಿಸ್ಕೊಂಡು ಹಂಗೇ ಒರೆಸ್ಕೊಂಡು ಅಲ್ಲೇ ಇದ್ದೀನಿ ಪಾಸ್ಟ್. ಯಾಕೆ? Go where you are celebrated, not where you are tolerated. Okay? Amen. ನೋಡಿ, ಎಲ್ಲಿ ಒಬ್ಬರು ಒಳ್ಳೇದು ಮಾಡೋಕ್ಕೆ ಬರ್ತಾರೋ ಖಂಡಿತವಾಗ್ಲೂ ಅಲ್ಲಿ ಅಪೋಸಿಷನ್ ಇದ್ದೇ ಇರುತ್ತೆ. When people come to do good things, they will have oppositions. ನಮಗೆ ಯಾರು ಬೇಡ ಎಕ್ಸಾಂಪಲು? ಜೀಸಸ್ಸೇ ಎಕ್ಸಾಂಪಲ್. ಯೋಚನೆ ಮಾಡಿ, ಯೇಸು ಸ್ವಾಮಿ ಎಲ್ಲರನ್ನೂ ಗುಣಪಡಿಸ್ಬೇಕು ಅಂತ ಬಂದರು, ಆಶೀರ್ವದಿಸ್ಬೇಕು ಅಂತ ಬಂದರು, ದರಿದ್ರದಿಂದ ಆಚೆ ತರಬೇಕು ಅಂತ ಬಂದರು, ಜನರ ಸಮಸ್ಯೆಗಳನ್ನೆಲ್ಲ ನೀಗ್ಸೋಕ್ಕೆ ಯೇಸು ಸ್ವಾಮಿ ಲೋಕಕ್ಕೆ ಬಂದರು. ಏನು ಮಾಡಿದ್ರು ಜನ? ಒಂದು ಕಡೆ ಕಲ್ಲು ತೊಗೊಂಡ್ರು ಹೊಡೆಯೋಕ್ಕೆ, ಒಂದು ಕಡೆ ಶಿಲ್ಬೆಗೆ ರೆಡಿ ಮಾಡಿದ್ರು. ಇವ್ರನ್ನ ಹೆಂಗಾದರೂ ಸಾಯಿಸ್ಬೇಕು ಅಂದರು. ಪೌಲನಿಗೆ ಎಷ್ಟು ಸತಿ ಸಾಯಿಸೋಕೆ ಹೋದರು, ಪೇತ್ರನನ್ನು ಎಷ್ಟು ಸತಿ ಸೆರೆಮನೆಗೆ ಹಾಕಿದ್ರು. ನಾನೇನು ಹೇಳ್ತೀನಿ ಗೊತ್ತಾ, ಎಲ್ಲೆಲ್ಲ ಒಳ್ಳೇದು ಮಾಡಬೇಕು, ಜನರು ಚೆನ್ನಾಗಿರಬೇಕು ಅಂತ ಯೋಚನೆ ಮಾಡಿ ಒಂದು ಹೆಜ್ಜೆ ಮುಂದೆ ಇಡ್ತಾರೋ ಅವ್ರಿಗೆಲ್ಲ ಅಪೋಸಿಷನ್ ಇಲ್ಲ ಅಂದರೆ ಅವ್ರು ಒಳ್ಳೇದು ಮಾಡೋಕ್ಕೆ ಬಂದಿಲ್ಲ ಅಂತ ಅರ್ಥ. ಯೇಸು ಸ್ವಾಮಿನ ಯಾರು ಗೊತ್ತಾ ಸ್ವೀಕಾರ ಮಾಡ್ಕೊಂಡಿಲ್ಲ? ಓನ್ ಪೀಪಲ್, ದೇರ್ ಓನ್ ಪೀಪಲ್, ದೇ ಡಿಂಟ್ ಅಕ್ಸೆಪ್ಟ್ ಹಿಮ್. ಏನೇ ಬೇಡ, ಯೋಸೆಫನ್ನು ಹಳ್ಳಕ್ಕೆ ಹಾಕಿದ್ದು ಯಾರು ರೀ? ಯಾರು? ಅಣ್ಣ ತಂದರು. ಯೋಬನಿಗೆ ಯಾವಾಗ ಚುಚ್ಚು ಮಾತಾಡಿದ್ದು ಯಾರು ರೀ? ಸ್ನೇಹಿತರು ಬಂದವ್ರು. ಆಮೇಲೆ ಇದು ಮೇಯ್ನ್ ಬಿಟ್ಬಿಟ್ರಲ್ಲ ಅವನ್ನ ಚುಚ್ಚಿ ನೋಡಿ. ನಾನೇನು ಹೇಳ್ತೀನಿ ಗೊತ್ತಾ, ಫಿಸಿಕಲ್ ಟಾರ್ಮೆಂಟೇಷನ್ಗಿಂತ ಇಮೋಷ್ನಲ್ ಟಾರ್ಮೆಂಟೇಷನ್ ಇದೆಯಲ್ಲ, ಅದು ಭಾಳ ಕಷ್ಟ. ಫಿಸಿಕಲಿ ಅಬ್ಯೂಸ್ಡ್ ಅಲ್ಲ, ಮೆಂಟಲಿ ಅಬ್ಯೂಸ್ಡ್ ಸಮ್ ಪೀಪಲ್. ಕೆಲವ್ರು ಹೇಳ್ತಾರೆ ನಮ್ಮ ಮನೆ ನರ್ಕ ಇದ್ದಂಗೆ ಐತೆ ಪಾಸ್ಟರ್, ಆದರೆ ಹೊರಗಡೆ ರೆಡಿ ಆಗ್ಬಿಟ್ಟು ಬರೋದು, ಚೆನ್ನಾಗಿ ನಗಾಡೋದು ಎಲ್ಲ ಇದೆ, ಮನೆಯಲ್ಲೇ ಟಾರ್ಚರು. ಸೇಟನ್ ಏನು ಮಾಡ್ದ ಗೊತ್ತಾ, ಸೈತಾನನು ಯೋಬನನ್ನು ಫಿಸಿಕಲಿ ಟಾರ್ಚರ್ ಮಾಡ್ದ. ಫಿಸಿಕಲ್ ಟಾರ್ಚರ್ ಅಂದರೆ ದುಡ್ಡೆಲ್ಲ ತೊಗೊಳ್ಳೋದು, ಕಾಯಿಲೆ ಕೊಡೋದು. ಆದರೆ ಹೆಂಡ್ತಿ ಏನು ಮಾಡಲು ಗೊತ್ತಾ, ಇಮೋಷ್ನಲಿ ಟಾರ್ಚರ್ ಕೊಡ್ತಾಯಿದ್ಲು.
ಇನ್ನೂ ಯಾಕೆ ಬದುಕಿದ್ಯಾ ಸಾಯಿ, ಇನ್ನೂ ಯಾಕೆ ಬದುಕಿದ್ಯಾ ಸಾಯಿ, ಇನ್ನೂ ಯಾಕೆ ಬದುಕಿದ್ಯಾ ಸಾಯಿ. ನಾನೇನು ಹೇಳ್ತೀನಿ ಅಂದರೆ ಹೆಂಡ್ತಿಗಿಂತ ಸೈತಾನೇ ಇಷ್ಟ ಪರವಾಗಿಲ್ಲ. ಸರಿ ಹೋಗ್ಲಿ, ಹೆಂಡ್ತಿ ಕತೆ ಹಿಂಗೆ. ತುಂಬ ಕ್ಲೋಸ್ ಫ್ರೆಂಡ್ಸು, ಯೋಬನಿಗೆ ತುಂಬ ಕ್ಲೋಸ್ ಫ್ರೆಂಡ್ಸು ಬಂದು ಏನು ಹೇಳಿದ್ರು ಗೊತ್ತಾ, ನೀನೇನು ಮಾಡ್ದೋ ಕರ್ಮ, ನಿನಗೆ ಈ ಗತಿ ಬಂದಿದೆ. ಅನೇಕರು ಹೆಂಗೆ ಗೊತ್ತಾ, ಫಿಸಿಕಲ್ ಟಾರ್ಚರ್ ಇಲ್ಲ, ಮೆಂಟಲಿ ಟಾರ್ಚರ್ ಮಾಡ್ತಾ ಇರ್ತಾರೆ. ಅವರಿಂದ ಸಮಾಧಾನನೇ ಇರಲ್ಲ. ಒಬ್ಬರು ಸಮಾಧಾನನ ಕೆಡಿಸ್ತಾನೇ ಇರ್ತಾರೆ. ಇಮೋಷ್ನಲ್ ಟಾರ್ಚರ್ ಅಂತ ಹೇಳ್ತಾರೆ. ಸೊ ಫ್ರೆಂಡ್ಸಿಂದ ಮನ. ಯೇಸು ಸ್ವಾಮಿಗೂ ಯಾರು ತೋರಿಸ್ಕೊಟ್ಟಿದ್ದು ಲಾಸ್ಟಿಗೆ ಹೋದ್ರೆ ಹೋಗಲಿ? ಯಾರು? 3.5 ವರ್ಷ ತಿಂದ ನೋಡಿ, ಜೊತೆಯಲ್ಲೇ ಚೆನ್ನಾಗಿ ತಿಂದು ಅವ್ರ ಜೊತೆನೇ ಮಲ್ಕೊಂಡು ಅವ್ರ ಜೊತೆನೇ ಅವ್ರ ದುಡ್ಡೇ ಇಟ್ಕೊಂಡು ಲಾಸ್ಟಿಗೆ ಅವ್ರನ್ನೇ ಮಾರಾಕ್ಬಿಟ್ಟ. ಯೂದನ್ ಏನು ಮಾಡ್ದ? ತೋರಿಸ್ಕೊಟ್ಬಿಟ್ಟ. ಸೊ ಶಿಲುಬೆಯಲ್ಲಿ ಅಷ್ಟು ಕಷ್ಟ, ಅಪ್ಪಾ ದೇವರೇ ಕಷ್ಟ ಅನ್ಭವಿಸ್ಬೇಕಾರೆ. ಈ ಕಷ್ಟಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಒಬ್ಬ 3.5 ವರ್ಷ ಊಟ ಮಾಡ್ದ ನೋಡಿ, ಅವನು ಶಿಷ್ಯ. ಅವನು ಮಾಡಿದ್ದಕ್ಕೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಅಷ್ಟು ಕಷ್ಟ ಅನುಭವಿಸ್ತಿದ್ರು. ಇವತ್ತು ಅನೇಕರು ಕಷ್ಟ ಅನುಭವಿಸ್ತಿರೋದು ಹೊರಗಡೆಯಿಂದ ಅಲ್ಲ, ಒಳಗಡೆನೆ. ನಾನೇನು ಹೇಳ್ತೀನಿ ಗೊತ್ತಾ, ಹೊರಗಡೆ ಇರೋರು ನಿಮ್ಮ ಹತ್ರ ಚೆನ್ನಾಗಿರ್ತಾರೆ. ನಿಮ್ಮ ಮನೆ ಒಳಗಡೆ ಇರೋರು ಅಥವಾ ನಿಮಗೆ ಗೊತ್ತಿರೋರು, ನಿಮ್ಮ ಸ್ನೇಹಿತರು, ನಿಮಗೆ ಪರಿಚಯ ಇರೋರಿಂದಾನೇ ನಿಮಗೆ ಟಾರ್ಚರು. ಪಾಸ್ಟರ್ ಹೆಂಗೆ ಕರೆಕ್ಟಿಗೆ ಹೇಳ್ತಾ ಇದ್ದೀರಾ ಪಾಸ್ಟರ್? ಅದಕ್ಕೆ ತಾನೇ ಜನರು ಆಫರಿಂಗ್ ಕೊಡೋದು. ನೋಡಿ, ಎಲ್ಲ ಫುಲ್ ಓವರ್ಫ್ಲೋಲ್ಲಿದೆ ಮೆಸೇಜ್. ಇವಾಗ ಯಾವುದಕ್ಕೆ ಹೋಗೋದಂತ ಗೊತ್ತಾಗ್ತಾ ಇಲ್ಲ. ನಿನ್ನೆ ಯೂತ್ ಮೀಟಿಂಗಲ್ಲಿ ವಾಟ್ ಈಸ್ ಸಕ್ಸಸ್ ಅಂತ ಮಾತಾಡಿದೆ. ವಾಟ್ ಈಸ್ ಸಕ್ಸಸ್, ಹೂ ಈಸ್ ಎ ಸಕ್ಸಸ್ಫುಲ್ ಪರ್ಸನ್ ಅಂದ್ಬಿಟ್ಟು ಸುಮ್ಮನೆ ಒಂದೇ ಒಂದು ಸ್ಟೇಟ್ಮೆಂಟೇ ಹೇಳಿದೆ. ಯಾರು ಸಕ್ಸಸ್? ವೆನ್ ಎ ಪರ್ಸನ್ ಈಸ್ ಎ ಪ್ರಾಬ್ಲಮ್ ಸಾಲ್ವರ್. ಯಾರು ಇನ್ನೊಬ್ಬರ ಪ್ರಾಬ್ಲಮ್ನ ಸರಿ ಮಾಡ್ತಾನೋ ಅವನೇ ಸಕ್ಸಸ್. ಈಸ್ ಎ ಸಕ್ಸಸ್ಫುಲ್ ಪರ್ಸನ್. ಸೊ ಸಕ್ಸಸ್ ಅಂದಿದ ತಕ್ಷಣ ಎಲ್ಲರೂ ಏನು ಅನ್ಕೊತಾರೆ ಗೊತ್ತಾ? ಒಂದು ಪಾಸ್ಟರ್ ಒಂದು ಸೈಟ್ ತೊಗೊಂಡಿದ್ದೀನಿ, 3 ಮನೆ ಮಾಡಿ ಬಾಡಿಗೆ ಬರ್ತೈತೆ, ಆಮೇಲೆ ಒಂದು ಮನೆ ಕಟ್ಟಿದ್ದೀನಿ, ಒಂದು ಕಾರ್ ತೊಗೊಂಡಿದ್ದೀನಿ, ಜಾಗ ತೊಗೊಂಡಿದ್ದೀನಿ, ಅದೆಲ್ಲ ಸಕ್ಸಸ್ಫುಲ್ ಲೈಫು. ಸಕ್ಸಸ್ಫುಲ್ ಲೈಫ್ ಏನು ಗೊತ್ತಾ? ನಾವು ಒಬ್ಬರಿಗೆ ಕಷ್ಟದಲ್ಲಿರೋರಿಗೆ ನಾವು ಉತ್ತರ ಕೊಡಬೇಕು, ಅದೇ ಸಕ್ಸಸ್. ಸೊ ಮೆಕ್ಯಾನಿಕ್ಸ್ ಸಾಲ್ವ್ಸ್ ಕಾರ್ ಪ್ರಾಬ್ಲಮ್ಸ್, ಡೆಂಟಿಸ್ಟ್ ಸಾಲ್ವ್ ಟೂತ್ ಪ್ರಾಬ್ಲಮ್ಸ್, ಆಡಿಟರ್ ಸಾಲ್ವ್ ಟ್ಯಾಕ್ಸ್ ಪ್ರಾಬ್ಲಮ್ಸ್, ಲಾಯರ್ಸ್ ಸಾಲ್ವ್ ಲೀಗಲ್ ಪ್ರಾಬ್ಲಮ್ಸ್, ಪ್ರೀಚರ್ಸ್ ಸಾಲ್ವ್ ಪೀಪಲ್ ಪ್ರಾಬ್ಲಮ್. ನೋಡಿ, ಕೆಲವೊಂದು ಲಾಯರ್ಸು ಕೆಲವೊಂದು ಕೇಸ್ಗಳು ತೊಗೊಳ್ಳಲ್ಲ. ಯಾವ್ದು ಅವ್ರು ಹೇಳ್ತಾರೆ ಇದಾಗಲ್ಲ ಸರ್, ಇಂಥ ಕೇಸು ಮಾಡೋಕ್ಕಾಗಲ್ಲ. ಕೆಲವೊಂದು ಡಾಕ್ಟರ್ಸು ಕೆಲವೊಂದು ಕೇಸ್ನ ಎತ್ಕೊಳ್ಳಲ್ಲ. ಅವ್ರು ಹೇಳ್ತಾರೆ ಇದಕ್ಕೇನು ಟ್ರೀಟ್ಮೆಂಟ್ ಕೊಟ್ಟರೆ ಅಷ್ಟೇ ಮುಗ್ದೋಯ್ತು ಅಂತ. ಆದರೆ ಇಲ್ಲಿ ಎಲ್ಲ ಕೇಸನ್ನು ನಾವು ತೊಗೊಳ್ತೀವಿ. ಯಾಕೆ ಗೊತ್ತಾ? ಇಲ್ಲಿ ಎಲ್ಲ ಕೇಸು ಸಕ್ಸಸ್ಫುಲ್ಲಾಗಿ ಆಗೇ ಆಗುತ್ತೆ. ನೋಡಿ, ಮಿನಿಸ್ಟ್ರಿ ಅಂದರೆ ಏನು ಗೊತ್ತಾ? ಸೇವೆ ಅಂದರೆ ಏನು ಗೊತ್ತಾ? ಇಫ್ ನೋ ಲವ್, ನೋ ಮಿನಿಸ್ಟ್ರಿ. ಇಫ್ ದೆರ್ ಈಸ್ ನೋ ಲವ್, ದೆರ್ ಈಸ್ ನೋ ಮಿನಿಸ್ಟ್ರಿ. ಸೇವೆ ಅನ್ನೋದು ಜನರ ಮೇಲೆ ಇಟ್ಟಿರೋ ಪ್ರೀತಿಯಲ್ಲಿ ಮಾಡಬೇಕಷ್ಟೇ. ಜನ ಚೆನ್ನಾಗಿರಬೇಕು, ಆಶೀರ್ವಾದವಾಗಿರಬೇಕು, ಅವನು ಆರೋಗ್ಯವಾಗಿರಬೇಕು, ಕಷ್ಟ ಎಲ್ಲ ಪರಿಹಾರ ಆಗಬೇಕು, ಅವನು ಉತ್ತರ ಕೊಡಬೇಕು. ನೋಡಿ, ಐ ಆಮ್ ಎ ಪ್ರಾಬ್ಲಮ್ ಸಾಲ್ವರ್. ಈಗ ಒಬ್ಬರು ಪಾಸ್ಟರ್ ಒಂದು ಕಷ್ಟ ಅಂತ ಬಂದಾಗ ಅವನಿಗೆ ಉತ್ತರ ಹೇಳಿ ಅವನಿಗೆ ಆನ್ಸರ್ ಕೊಡಿಸ್ತೀನಿ ನೋಡ್ದ, ಅದೇ ಸಕ್ಸಸ್ ಲೈಫಲ್ಲಿ. ಸೊ ನಿಮ್ಮ ಲೈಫಲ್ಲಿ ನೀವು ಯಾವಾಗ ಇನ್ನೊಬ್ಬರ ಬಗ್ಗೆ ನೆನೆಸ್ಕೊಂಡು ನೀವೇನು ಮಾಡಬೇಕು, ಅವನಿಗೆ ಬೇರೆಯವ್ರಿಗೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದ ತಕ್ಷಣ ಯು ವಿಲ್ ಬಿಕಮ್ ಸಕ್ಸಸ್. ನೋಡಿ, ಮ್ಯಾನ್ಸ್ ಪ್ರಾಬ್ಲಮ್ಗೆ ಎಲ್ಲಿ ಆನ್ಸರ್ ಇದೆಯೋ ದಟ್ ವಿಲ್ ಬಿ ಎ ಸಕ್ಸಸ್ಫುಲ್ ಬಿಸ್ನೆಸ್. ಅದೇ ನಾನು ಹೇಳಿದೆ, ಇವತ್ತು ಸ್ವಿಗ್ಗಿ, ಝೊಮ್ಯಾಟೊ, ಬ್ಲಿಂಕಿಟ್ ಈ ಆ್ಯಪ್ಗಳೆಲ್ಲ ನೋಡಿ ಸಕ್ಸಸ್ಫುಲ್ಲಾಗಿ ಹೋಗ್ತೈತೆ. ಯಾಕೆ ಗೊತ್ತಾ? ಈಗ ಮನುಷ್ಯನಿಗೆ ಹೊಟ್ಟೆ ಹಸಿವು, ಅವನು ಹೋಟ್ಲಿಗೆ ಹೋಗಿ ತಿನ್ನೋಷ್ಟು ಅಥವಾ ಅಡುಗೆ ಮಾಡೋಷ್ಟು ಅವನ ಕೆಪಾಸಿಟಿ ಇಲ್ಲ, ಟೈಮ್ ಇಲ್ಲ. ಈಗ ಅವನು ಅರ್ಜೆಂಟಾಗಿ ಕೆಲಸ ಮಾಡ್ತಾಯಿದ್ದಾನೆ. ಈಗ ಅವನ ಮನೆ ಹತ್ರನೇ ಊಟ ಹೋಗ್ಬೇಕು. ಅದನ್ನು ಕಂಡುಹಿಡಿದಿದೆ ಸ್ವಿಗ್ಗಿ, ಝೊಮ್ಯಾಟೊ. ಇವಾಗ ಇವನಿಗೇನು ಬೇಕು? ಇಮಿಡಿಯೇಟ್ಲಿ ಝೊಮ್ಯಾಟೊ ಬೇಕು. ಫಸ್ಟ್ಲಿಂದ ಟೊಮೆಟೊ ತೊಗೊಂಡು ಇವನು ಈರುಳ್ಳಿ ತೊಗೊಂಡು ಇವನು ಕಟ್ ಮಾಡಿಕೊಂಡು ಅಲ್ಲಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಟೊಮೆಟೊ ತೊಗೊಳ್ಳೋ ಬದಲು ಝೊಮ್ಯಾಟೊಗೆ ಹೇಳ್ಬಿಡ್ತಾನೆ. ಫಸ್ಟಿಂದ ಕಟ್ ಮಾಡ್ಕೊಂಡು ಯಾರು ಅಡುಗೆ ಮಾಡೋದು? ಮಾಡಿದ್ರೆ 10 ನಿಮಿಷದಲ್ಲಿ 15 ನಿಮಿಷದಲ್ಲಿ ಹಾಫ್ ಆನ್ ಅವರಲ್ಲಿ ಝೊಮ್ಯಾಟೊ. ಸೊ ಯಾಕೆ ಸಕ್ಸಸ್ಫುಲ್ ಬಿಸ್ನೆಸ್ ಇದು? ಮನುಷ್ಯನ ಅಗತ್ಯಕ್ಕೆ ದೇ ಆರ್ ಆನ್ಸರ್ಸ್. ಬ್ಲಿಂಕಿಟ್, ಇನ್ಸ್ಟಾಮಾರ್ಟು ಯಾಕೆ ಫೇಮಸ್ ಆಗೋದು ಗೊತ್ತಾ? ಹೋಗಿ ಎಲ್ಲ ಹುಡುಕ್ಬೇಕು. ಈಗ ಆ್ಯಪೆಲ್ಲ ಹುಡುಕ್ಬೋದು. ಏನು ಬೇಕು? ಸೋಪ್ ಬೇಕಾ? ಶ್ಯಾಂಪು ಬೇಕಾ?
ಎಣ್ಣೆ ಬೇಕಾ? ಅಂಗಡಿಯಲ್ಲಿ ಹೋಗಿ ತೊಗೊಳೋದಕ್ಕಿಂತ ಆನ್ಲೈನಲ್ಲಿ ಇನ್ನೂ ಚೀಪಾಗಿ ಕೊಟ್ಟುಬಿಡ್ತಾರೆ. ಅದಕ್ಕೆ ಇವರು ಹೋಗಿ ಹುಡ್ಕಾಡೋದಕ್ಕಿಂತ ಮನೆ ಬಾಗಿಲ ಹತ್ರನೇ 10 ನಿಮಿಷದಲ್ಲಿ ಡೆಲಿವರಿ ಮಾಡ್ತಾನೆ. ಇಷ್ಟಕ್ಕೂ 10 ಮಿನಿಟ್ಸ್ ಡೆಲಿವರಿ. ಯಾಕೆ ಸಕ್ಸಸ್ ಆಗೋದು? ಮ್ಯಾನ್ಸ್ ನೀಡ್. ನೋಡಿ, ಯಾರೆಲ್ಲ ಮನುಷ್ಯನ ಅಗತ್ಯಕ್ಕೆ ಯೋಚನೆ ಮಾಡ್ತಾರೋ ದೇ ವಿಲ್ ಬಿಕಮ್ ಸಕ್ಸಸ್. ನೀನು ಯಾರಿಗಾದ್ರೂ ಒಂದು ಉತ್ತರ ಕೊಡಿ, ಅವನ ಕಷ್ಟಕ್ಕೆ ನೀವು ಉತ್ತರ ಕೊಟ್ಟರೆ ಅವನಿಗೆ ಸೆಲೆಬ್ರಿಟಿ ನೀನೇ. ಅದೇ ಅವತ್ತು ಗ್ಲೋರಿ ಹೇಳ್ದಂಗೆ ಎಷ್ಟೋ ಹಾಡುಗಳು ರಿಲೀಸ್ ಆಗುತ್ತೆ, ಎಷ್ಟೋ ಸಿನಿಮಾದು ರಿಲೀಸ್ ಆಗುತ್ತೆ ಒಂದು ದಿನಕ್ಕೆ. ಆದರೆ ನಮ್ಮ ಅಣ್ಣಂದು ರಿಲೀಸ್ ಆಗೋದೇ ನಮ್ಗೆ ಸಂತೋಷ. ಯಾಕಂದರೆ ನಾನು ಒಂದು ಕಾಲದಲ್ಲಿ ಅವ್ರಿಗೇನಾಗಿದ್ದೆ, ಪ್ರಾಬ್ಲಮ್ ಸಾಲ್ವರ್. ಕೆಲವೊಂದು ಲೈಫ್ಗಳಲ್ಲಿ ನಾನು ಕೆಲವರಿಗೆ ಪ್ರಾಬ್ಲಮ್ ಸಾಲ್ವರ್ ಆಗಿರೋದ್ರಿಂದ ನಾನು ಯಾವಾಗಲೂ ಅವ್ರ ಡಿ ಪಿಯಲ್ಲೂ ಇರ್ತೀನಿ, ಅವ್ರ ಸ್ಟೇಟಸಲ್ಲಿ ಇರ್ತೀನಿ. ಗೊತ್ತಾ, ಅವ್ರಿಗೆ ನಾನೇ ಸೆಲೆಬ್ರಿಟಿ. ಸೊ ಒಂದು 5,000 ಜನ ಸ್ಟೇಟಸಲ್ಲಿ ನಂದು ಹಾಕಿದ್ದಾರೆ ಅನ್ನೋದಕ್ಕಿಂತ ಒಂದು 5 ಜನ ಹಾಕಿದ್ದಾರೆ. ಐ ಆಮ್ ಸೋ ಹ್ಯಾಪಿ, ಬಿಕಾಸ್ ಅವ್ರಿಗೆ ನಾನು ಪ್ರಾಬ್ಲಮ್ ಸಾಲ್ವರ್ ಆಗಿದ್ದೀನಿ. ಆ ಥರ ನೀವೆಲ್ಲರಿಗೂ ಒಂದು ವೇಳೆ ಬೇಕಾಗಿರ್ದೆ, ನೀವು ಬೇಡ, ಒಂದು ವೇಳೆ ಎಲ್ಲರೂ ನೀನು ರಿಜೆಕ್ಟ್ ಮಾಡ್ಬೋದು. ಅದು ಬಟ್ ಎಲ್ಲೋ ಒಂದು ಕಡೆ ನೀನು ಬೇಕು ಬೇರೆಯವ್ರಿಗೆ. ಅದಕ್ಕೇ ದೇವ್ರು ನಿನ್ನ ಇಟ್ಟಿರೋದು. ನಿಮ್ಮ ಮಕ್ಕಳಿಗೆ ಬೇಕು, ನಿಮ್ಮ ಕುಟುಂಬಕ್ಕೆ ಬೇಕು, ನಿಮ್ಮ ಚರ್ಚಿಗೆ ಬೇಕು, ನಿಮ್ಮ ಪಾಸ್ಟರ್ಗೆ ಬೇಕು. ಅದಕ್ಕೆ ದೇವ್ರು ಇನ್ನೂ ಜೀವಂತವಾಗಿ ನಿನ್ನ ಚೆನ್ನಾಗಿ ಇಟ್ಟಿದ್ದಾರೆ. ಸೊ ಎಲ್ಲರೂ ನಿನ್ನನ್ನು ರಿಜೆಕ್ಟ್ ಮಾಡ್ಬೋದು. ಡೋಂಟ್ ವರಿ ಅಬೌಟ್ ಇಟ್. ಎಲ್ಲಿ ನಿನ್ನ ಸೆಲೆಬ್ರೇಟ್ ಮಾಡ್ತಾರೋ, ಎಲ್ಲಿ ನಿನ್ನನ್ನು ಕೊಂಡಾಡ್ತಾರೋ ಅಲ್ಲಿ ಇರು. ಏನು ಬೆಳಿಗ್ಗೆ ಪ್ರೀಚಿಂಗು, ಬೇರೆ ಲೆವೆಲ್ಲು. ಥ್ಯಾಂಕ್ ಯು ಜೀಸಸ್. ಸರಿ, ಓಕೆ. ನಾನೇನು ಹೇಳ್ತೀನಿ ಅಂದರೆ, ಯಾವಾಗೆಲ್ಲ ನಾವು ಒಳ್ಳೇದು ಮಾಡೋಕ್ಕೆ ಬರ್ತೀವೋ ಆಗೆಲ್ಲ ನಮಗೆ ಅಪೋಸಿಷನ್ ಇದ್ದೇ ಇರುತ್ತೆ. ಸೊ ಡೋಂಟ್ ವರಿ ಅಬೌಟ್ ಅಪೋಸಿಷನ್. ಯೇಸು ಸ್ವಾಮಿ ಅಯ್ಯೋಯ್ಯೋ ನಾನು ತೋರಿಸ್ಕೊಟ್ಬಿಟ್ಟ, ಅಯ್ಯೋಯ್ಯೋ ಇವ್ನು ಬಿಟ್ಬಿಟ್ಟು ಹೋಗ್ಬಿಟ್ಟ ಅಂತ ಏನಾದರೂ ವರಿ ಮಾಡ್ರೆ, ಸಾಯೋಕ್ಕೂ ರೆಡಿ ಇದ್ರು, ನೋ ಪ್ರಾಬ್ಲಮ್. ಪೌಲನಿಗೆ ಬಂದಂಥ ಹಿಂಸೆಗೆ ಬಿಟ್ಬಿಟ್ಟು ಹೋಗ್ಬಿಟ್ನಾ? ನೋ. ಪೇತ್ರನ ಜೈಲು ಹಾಕಿದ್ರು, ಬಿಟ್ಬಿಟ್ನಾ? ನೋ. ಅಪೋಸಿಷನ್ಗೆ ಎದುರ್ಕೊಂಡು ನಾವು ಹೋಗಲೇಬಾರ್ದು. ಅಪೋಸಿಷನ್ನ ಫೇಸ್ ಮಾಡ್ಕೊಂಡು ಹೋಗ್ತಾ ಇರಬೇಕು. ನಿನಗೆ ಯಾರು ಬೇಡವೋ ಬಿಟ್ಟಾಕಿ, ನಿನಗೆ ಯಾರು ಬೇಕೋ ಅವ್ರಿಗಾಗಿ ಇರಿ. ಆದರೆ ಒಂದು, ನೀವು ಯಾರಿಗೋ ಬೇಕು. ಓ ಮೈ ಗಾಡ್, ಮೆನಿ ಪೀಪಲ್ ಆರ್ rejecting you, but some people are praying for you and for your presence. ಎಷ್ಟೋ ಜನಕ್ಕೆ ನೀನು ಬೇಡ, ಆದರೆ ಎಲ್ಲೋ ಒಂದು ಕಡೆ ಅಯ್ಯೋ ನಾವು ಬಂದರೆ ಚೆನ್ನಾಗಿರುತ್ತೆ, ಇವ್ರು ಮಾತಾಡಿದ್ರೆ ಚೆನ್ನಾಗಿರುತ್ತೆ, ಇವ್ರ ಹತ್ರ ಸ್ವಲ್ಪ ಹೊತ್ತಿದ್ರೆ ಚೆನ್ನಾಗಿರುತ್ತೆ, ಇವ್ರು ನೋಡಿದ್ರೆ ಚೆನ್ನಾಗಿರುತ್ತೆ, ಇವ್ರ ಹತ್ರ ಮಾತಾಡಿದ್ರೆ ಚೆನ್ನಾಗಿರುತ್ತೆ, ಎಲ್ಲೋ ಒಂದು ಕಡೆ ಪ್ರೇಯರ್ ಮಾಡ್ತಾ ಇದ್ದಾರಲ್ಲ, ಅವ್ರಿಗಾಗಿ ಇರಿ. ಸೊ ಯು ಆರ್ ಎ ಪ್ರಾಬ್ಲಮ್ ಸಾಲ್ವರ್. ಇನ್ನೊಂದೇನು ಗೊತ್ತಾ, ಎಲ್ಲೋ ಒಂದು ಕಡೆ ನೀವು ಕೆಲವರಿಗೆ ರಿವಾರ್ಡ್. ಡೇವಿಡ್ was a reward to Israelites. Moses was a reward for Israelites. Ruth was a reward to Naomi. Esther was a reward to Jews. ಸೊ ಬೈಬಲಲ್ಲಿ ನೋಡಿ, ಎಲ್ಲೋ ಒಂದು ಕಡೆ ಯಾರೋ ಒಬ್ಬರಿಗೆ ಬಹುಮಾನ. ಕೆಲವ್ರು ಹೇಳ್ಬೋದು, ನೀನು ನನಗೆ ಅವಮಾನ ಅಂತ. ನಾನೇನು ಹೇಳ್ತೀನಿ ಗೊತ್ತಾ, ನೀನು ಅನೇಕರಿಗೆ ಅವಮಾನ ಆಗಿರ್ಬೋದು, ಆದರೆ ಯಾರಿಗೋ ನೀನು ಬಹುಮಾನ ಆಗಿದೆಯಾ. ಓ ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಸೊ ನಿನ್ನನ್ನು ಅವಮಾನ ಅಂತ ಹೇಳಿದ್ರಲ್ಲ, ಅವ್ರನ್ನೆಲ್ಲ ಬಿಟ್ಟಾಕಿ ನಿನ್ನನ್ನು ಯಾರು ಬಹುಮಾನ ಅಂತಾರೋ ಅಲ್ಲಿ ಬಂದುಬಿಡಿ. ಯಾವಾಗ ನೀವು ಮಾಡಿದ್ದನ್ನು ಮತ್ತೆ ಮತ್ತೆ ಎತ್ತಿ ನಿನ್ನ ಫಾಲ್ಟನ್ನು ಹೇಳ್ತಾ ಇರ್ತಾರೋ, ದೇ ಆರ್ ಓನ್ಲಿ ಈವಿಲ್ ಸ್ಪಿರಿಟ್. ಶತ್ರು ಅವ್ರ ಮುಖಾಂತರನೇ ಕೆಲಸ ಮಾಡೋದು. ಏನು ಗೊತ್ತಾ, ನೀನೇನು ಯೋಗ್ಯನಾ ನೋಡಿ, ಇವರೆಲ್ಲ ಬಿಟ್ಟುಬಿಟ್ಟಿರ್ತಾರೆ. ಆದರೆ ಇವ್ರನ್ನ ಮತ್ತೆ ಮತ್ತೆ ಜ್ಞಾಪನ ಪಡಿಸಿ, ನೀನು ಅದು ಮಾಡಿಲ್ವಾ, ನೀನು ಇದು ಮಾಡಿಲ್ವಾ, ನೀನು ಸರಿ ಇದೆಯಾ ಇದನ್ನೆಲ್ಲ ಹೇಳಿ ಹೇಳಿ ಕ್ರಿಟಿಸೈಸ್ ಮಾಡ್ತಾರಲ್ಲ, ದೇ ಆರ್ ದ ಏಜೆಂಟ್ ಆಫ್ ಡಿಮನ್ಸ್. ನಾವು ಯಾವಾಗೆಲ್ಲ ಒಬ್ಬರನ್ನ ಎಂಕರೇಜ್ ಮಾಡಿ ವೆರಿ ಗುಡ್, ನೈಸ್, ಸೂಪರ್ ಅಂತ ಕ್ಷಮಿಸ್ತೀವಿ, ಒಬ್ಬರನ್ನ ಉತ್ಸಾಹಪಡಿಸ್ತೀವಿ, ಹೆಂಗೆಲ್ಲ ಎಂಕರೇಜ್ ಮಾಡ್ತೀವೋ, ದೇ ಆರ್ ದ ಏಜೆಂಟ್ ಆಫ್ ದ ಹೋಲಿ ಸ್ಪಿರಿಟ್. ಯಾರು ನಿಮ್ಮನ್ನು ಯೂಸ್ ಮಾಡ್ತಾ ಇರೋದು ಸ್ವಲ್ಪ ನೋಡ್ಕೊಳ್ಳಿ ಅಷ್ಟೇ. ಕ್ರಿಟಿಸಿಸಮ್ ಮಾಡಬಾರ್ದ್ರೆ, ಅದು ಪ್ರೀಚಿಂಗ್ ಆದರೂ ಸರಿ. ನೋಡಿ, ಒಬ್ಬರು ಸರಿಯಾಗಿರಬೇಕು, ಸರಿಯಾಗಿ ಬಟ್ಟೆ ಹಾಕಬೇಕು, ಆಮೇಲೆ ನೀಟಾಗಿ ಬರಬೇಕು, ಆಮೇಲೆ ಪ್ರೇಯರ್ ಮಾಡಿ, ಇದೆಲ್ಲ ಹೇಳೋದು ಒಂದು ಡಿಸಿಪ್ಲಿನು. ಆದರೆ ಅದನ್ನೇ ಚುಚ್ಚಿ 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 ಹೇಳ್ತಾರೆ ನೋಡ್ದಾ, ಅದು ಕ್ರಿಟಿಸಿಸಮ್. ಯು ಶುಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಡಿಸಿಪ್ಲಿನ್ ಆ್ಯಂಡ್ ಕ್ರಿಟಿಸಿಸಮ್. ಸೊ ಇವತ್ತು ಅನೇಕ ಪ್ರಸಂಗಗಳು ಡಿಸಿಪ್ಲಿನ್ ಅಲ್ಲ, ಕ್ರಿಟಿಸಿಸಮ್. ಬನ್ನಿ ಒಂದು ವಾಕ್ಯ ಓದೋಣ.
ಜ್ಞಾನೋಕ್ತಿಗಳು ಬರೆದ ಪುಸ್ತಕ 14ನೇ ಅಧ್ಯಾಯ 9ನೇ ವಾಕ್ಯ. ಮೂರ್ಖರನ್ನು ಅವರ ದೋಷವೇ ಹಾಸ್ಯ ಮಾಡುವುದು, ಯಥಾರ್ಥವಂತರಲ್ಲಿ ದೇವರ ದಯೆ ಇರುವುದು. ನೋಡಿ, ಫೂಲ್ಸ್ ಮೇಕ್ ಫನ್. ಹೂ ಮೇಕ್ಸ್ ಫನ್? ನೀನು ಮಾಡಿದ್ದನ್ನೇ ಮತ್ತೆ ಮತ್ತೆ ಇನ್ನೊಂದ್ಸತಿ ಎತ್ತಿ ಎತ್ತಿ ಹೇಳ್ತಾ ಇದ್ದಾರೆ, ಅದನ್ನೇ ತಮಾಷೆ ಮಾಡ್ತಾ ಇದ್ದಾರೆ ಅಂದರೆ ಮುಟ್ಟಾಳ್ರು, ಮೂರ್ಖರಂತೆ ಅವರು. ನೀನು ಮಾಡಿದ್ದನ್ನು ಇನ್ನೊಂದ್ಸತಿ ನಿನ್ನ ನೆನಪಿಗೆ ತರಬಾರ್ದು. ಯಾವತ್ತೋ ಮಾಡಿದ ಮಿಸ್ಟೇಕನ್ನು ಮತ್ತೆ ಮತ್ತೆ ಹೇಳ್ತಾನೇ ಕ್ರಿಟಿಸೈಸ್ ಮಾಡ್ತಾ ಇದ್ದಾರೆ ಅಂದರೆ ಅದು ಮನೇಲಿರೋರೇ ಮಾಡೋದು. ಹೊರಗಡೆ ಇರೋನು ಮರ್ತು ಬಿಡ್ತಾನೆ, ಒಳಗಡೆ ಇರೋನೇ ಚುಚ್ತಾ ಇರ್ತಾರೆ. ಈ ಚುಚ್ಚಿ 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 ಮಾತಾಡ್ತಾರೆ ನೋಡ್ದಾ, ಅವ್ರ ಹತ್ರ ಇರೋದು ತುಂಬ ಕಷ್ಟ. ಅದು ಗಂಡ ಆಗಲಿ ಹೆಂಡತಿ ಆಗಲಿ. ಕೆಲವ್ರ ಮನೇಲಿ ಹೆಂಡತಿ ಆ ಥರ, ಕೆಲವ್ರ ಮನೇಲಿ ಗಂಡ ಆ ಥರ. ನೀನು ಸರಿ ಇದ್ದೆ ಆವಾಗ, ನೀನು ಅವ್ರು ಲವ್ ಮಾಡಲಿಲ್ವಾ, ಇವ್ರು ಲವ್ ಮಾಡಲಿಲ್ಲ, ನೀನೇನು ಅಲ್ಲಿ ನೋಡ್ತಾ ಇದೆಯಾ, ಇಲ್ಲಿ ನೋಡ್ತಾ ಇದೆಯಾ, ಅಯ್ಯೋ ಅಯ್ಯೋ ಟಾರ್ಚರ್. ನನಗೆಲ್ಲ ಗೊತ್ತು ಕಣೆ, ನಿನ್ನ ಕತೆ ಎಲ್ಲ ನನಗೆ ಗೊತ್ತು. ಗಂಡನ ಟಾರ್ಚರ್. ಇದಕ್ಕೆ ಹೇಳೋದು, ಫ್ಯಾಮ್ಲಿ ಸರ್ಮನ್ ಒಂದು ಇಡ್ತೀನಿ, ಬೇಗ ಅನೌನ್ಸ್ ಮಾಡ್ತೀನಿ, ಬೇಗ ಫ್ಯಾಮ್ಲಿ ಮೀಟಿಂಗ್ಗೆ ಹೆಸರುಗಳು ಕೊಟ್ಬಿಟ್ಟು ಹೋಗಿ ಬೇಗ ಬೇಗ. ಕಿಂಗ್ ಜೇಮ್ಸ್ ವರ್ಷನ್, ನ್ಯೂ ಕಿಂಗ್ ಜೇಮ್ಸ್ ವರ್ಷನ್. Fools mock at sin, but among the righteous there is favor. ರೈಚಸ್ ಯಾರು ಗೊತ್ತಾ? ನೀತಿವಂತನ ಯಾರು ಗೊತ್ತಾ? ಅವನಿಗೆ ದಯೆ ಮಾತಾಡಬೇಕು, ಅವನು ಒಳ್ಳೆಯವನು ಅಂತ ಹೇಳಬೇಕು, ನೀನು ಸರಿ ಹೋಗ್ತೀಯ ಅಂತ ಹೇಳಬೇಕು. ಅವನೇ ನೀತಿವಂತರೇ. ಯಾವಾಗಲೂ ಮಾಡಿದ್ದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಪ್ರಸಂಗ ಮಾಡಬಾರ್ದು. ಯೇಸು ಸ್ವಾಮಿ ಎಲ್ಲೇನೂ ಯಾರನ್ನೂ ಗೇಲಿ ಮಾಡಿಲ್ಲ. ಕೆಲವೊಂದು ಸತಿ ಮಾಡೋರು ಇರ್ತಾರೆ, ನಾವು ಕೇರ್ ಮಾಡಬಾರ್ದು. ನೋಡಿ, ಇವಾಗ ಯಾವಾಗಲೂ ಒಬ್ಬರು ಈ ತಪ್ಕೊಂಡು ಹಿಡಿಯೋರು ಹೆಂಗೆ ಗೊತ್ತಾ? ಇವಾಗ ನೋಡಿ, ಮೀಸೆ ಎತ್ಬಿಟ್ರೆ ಕೆಲವ್ರು ಬಂದು ಹೇಳ್ತಾರೆ, ಏನು ಹೇಳ್ತಾರೆ? ಚೆನ್ನಾಗೇ ಇಲ್ಲ. ನಾನು ಹೇಳ್ತೀನಿ, ಮೀಸೆ ಇದ್ದಾಗ ಯಾರಾದರೂ ನೀನು ಚೆನ್ನಾಗಿದ್ಯಾ ಅಂತ ಹೇಳಿದ್ರ? ಮತ್ತು ಇಷ್ಟು ದಿವಸ ಎಲ್ಲಿದ್ದೆ ನೀನು? ಮೀಸೆ ಎತ್ತಿದ ತಕ್ಷಣ ಬಂದಿದ್ಯಾ? ಒಂದು ಬಟ್ಟೆ ಸರಿ ಇಲ್ಲ ಅಂದಿದ ತಕ್ಷಣ ಏನು ಈ ಬಟ್ಟೆ ಚೆನ್ನಾಗಿಲ್ಲ, ಯಾವಾಗಾದ್ರೂ ಚೆನ್ನಾಗಿದ್ದ ಕಮೆಂಟ್ ಮಾಡಿದ್ಯಾ ಚೆನ್ನಾಗಿದೆ ಅಂತ? ಇಲ್ಲ. ಸೊ ನಿನ್ನ ಕಮೆಂಟು ನನಗೆ ಪಾಸಿಟಿವೂ ಬೇಡ, ನೆಗೆಟಿವ್ ಬೇಡ. ಮೀಸೆ ಇಡೋದು ಎತ್ತೋದು ನನ್ನ ಇಷ್ಟ. ನಾನೇನು ಹೇಳ್ತೀನಿ ಅಂದರೆ, ಬೇರೆಯವ್ರು ಏನು ಹೇಳ್ತಾರೆ ನಿಮ್ಮ ಬಗ್ಗೆ ಅಂತ ಯೋಚನೆ ಮಾಡಬೇಡಿ, ದೇವ್ರು ನಿಮ್ಮ ಬಗ್ಗೆ ಏನು ಹೇಳ್ತಾರೋ ಯೋಚನೆ ಮಾಡಿ. ನೋಡಿ, ಇನ್ನೊಂದು ವಾಕ್ಯ ಓದೋಣ. ದೇವರು, ಯೇಸು ಸ್ವಾಮಿ ಎಲ್ಲೂ ಯಾರನ್ನೂ ಕಂಡಮ್ ಮಾಡಿಲ್ಲ, ದೇವರು ಯಾರನ್ನೂ ಕಂಡಮ್ ಮಾಡಿಲ್ಲ. ಫೇಲ್ಯೂರ್ಸ್ ಅಕರ್ಸ್. ಅದು ಬಿಸ್ನೆಸ್ಸಲ್ಲಾಗಲಿ, ಫ್ಯಾಮಿಲಿಯಲ್ಲಾಗಲಿ, ಕೆಲಸದ ಮೇಲಾಗಲಿ, ಎಲ್ಲೋ ಒಂದು ಕಡೆ ನೋಡಿ, ಯಾವುದಾದ್ರೂ ನಾವು ಒಂದು ರಾಂಗ್ ಚಾಯ್ಸ್ ಮಾಡಿರ್ತೀವಿ ಲೈಫಲ್ಲಿ. ಎಲ್ಲನೂ ಪರ್ಫೆಕ್ಟಾಗಿ, ಎಲ್ಲನೂ ಕರೆಕ್ಟಾಗಿ ಚೂಸ್ ಮಾಡೋದೆಲ್ಲನೂ ಪರ್ಫೆಕ್ಟಾಗಿ ಇರೋಲ್ಲ. ಎಲ್ಲೋ ಒಂದು ಕಡೆ ನಾವು ಮಿಸ್ಟೇಕ್ ಮಾಡಿರ್ತೀವಿ. ಆದರೆ ಜನ ನಿನ್ನ ಮಿಸ್ಟೇಕನ್ನು ಹೇಳ್ತಾರೆ. ಆದರೆ ದೇವ್ರು ಏನು ಹೇಳ್ತಾರೆ ಗೊತ್ತಾ? ಪರವಾಗಿಲ್ಲ ಬಿಡಪ್ಪ, ನಿನಗೆ ಇದಿಲ್ಲ ಅಂದರೆ ನಾನು ಅದಕ್ಕೆ ಆಪೋಸಿಟಾಗಿ, ಅದಕ್ಕೆ ಸರಿಯಾಗಿ ದುಃಖಗಳನ್ನು ಕಂಡಂಥ ದಿನಗಳಿಗೆ ತಕ್ಕ ಹಾಗೆ ನಾನು ನಿನ್ನನ್ನು ಸಂತೋಷಪಡಿಸ್ತೀನಿ. ಡೋಂಟ್ ವರಿ, ರಿಕಾಂಪನ್ಸೇಟ್. ದೇವ್ರು ಏನು ಹೇಳ್ತಾರೆ ಗೊತ್ತಾ? ರಿಕಾಂಪನ್ಸೇಟ್ ಅಂದರೆ ಏನು ಗೊತ್ತಾ? ನೀನು ಎಲ್ಲಿ ನಿನಗೆ ಲಾಸ್ ಆಯಿತೋ ಅದಕ್ಕೆ ಬದಲಾಗಿ, ನೀನು ಎಲ್ಲಿ ದುಃಖಪಟ್ಟೋ ಅದಕ್ಕೆ ಬದಲಾಗಿ, ಎಲ್ಲಿ ನೀನು ಲಾಸ್ ಆಯಿತೋ ಅದಕ್ಕೆ ಬದಲಾಗಿ, ಎಲ್ಲಿ ನೀನು ಅವಮಾನ ಪಟ್ಟೋ ಅದಕ್ಕೆ ಬದಲಾಗಿ, ಎಲ್ಲಿ ನೀನು ಕಣ್ಣೀರಿಟ್ಟೋ ಅದಕ್ಕೆ ಬದಲಾಗಿ ಖುಷಿಯಾಗಿ ದೇವರು ಇಡ್ತಾರೆ. ಓ ಮೈ ಗಾಡ್. ಸೊ ಒಂದು ಆಪರ್ಚುನಿಟಿ ನಿನಗಿದೆ. ನೀನೆಲ್ಲ ಏನಪ್ಪ ನನ್ನ ಲೈಫ್ ಹಿಂಗಾಯ್ತಲ್ಲ, ಅಲ್ಲೇನೆ ದೇವರೇ ನನ್ನ ಲೈಫಾ ಇಷ್ಟು ಚೆನ್ನಾಗಿದೆ ಅನ್ನೋ ಥರ ದೇವ್ರು ಮಾಡೇ ಮಾಡ್ತಾರೆ. ಓ ಮೈ ಗಾಡ್. ಸೊ ನೀನು ಫೇಲಿಯರ್ಸಲ್ಲಿ ನೆನೆಸ್ಕೊಂಡು ಫೇಲಿಯರ್ಸಲ್ಲೇ ಕುಂತ್ಕೊಬೇಕಾದಂಥ ಅವಶ್ಯಕತೆ ಇಲ್ಲ. ಡೋಂಟ್ ವರಿ ಅಬೌಟ್ ಯುವರ್ ಫೇಲಿಯರ್ಸ್. ಅನೇಕರು ಮದುವೆಯಲ್ಲಿ ಮಿಸ್ ಮಾಡಿಬಿಟ್ಟಿರ್ತಾರೆ, ಕೆಲವರು ಬಿಸ್ನೆಸ್ಸಲ್ಲಿ ಮಿಸ್ ಮಾಡಿಬಿಟ್ಟಿರ್ತಾರೆ, ಕೆಲವೊಂದು ದುಡ್ಡು ಹಾಕ್ಬಿಟ್ಟು ಮಿಸ್ ಮಾಡಿಬಿಟ್ಟಿರ್ತಾರೆ, ಎಲ್ಲ ಒಂದು ಕಡೆ ರಾಂಗ್ ಹಾಕ್ಬಿಟ್ಟಿರ್ತಾರೆ, ಲಕ್ಷಾನುಗಟ್ಟಲೆ ಹೋಗ್ಬಿಟ್ಟಿರ್ತೈತೆ. ಎಲ್ಲ ಒಂದು ಕಡೆ ಮದುವೆ ಕರೆಕ್ಟಾಗಿ ಆಗಬೇಕಾಗಿತ್ತು, ರಾಂಗ್ ಪರ್ಸನ್ನ ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇವಳು ನಾನು ಚೆನ್ನಾಗಿ ಕೇರ್ ಮಾಡ್ತಾಳೆ ಅನ್ಕೊಂಡು ಮದುವೆ ಆಗಿರ್ತಾರೆ, ಅವಳು ಕೇರೇ ಮಾಡಲ್ಲ. ಯಾವಾಗಲೂ ನನಗೆ ಊಟ ಆಗ್ತಾಳೆ ಅಂತ ಯೋಚನೆ ಮಾಡಿರ್ತೀರ, ನೀವು ಬರೋಕ್ಕಿಂತ ಮುಂಚೆನೇ ತಿಂದ್ಬಿಟ್ಟು ಮಲಗಿಬಿಟ್ಟಿರ್ತಾರೆ. ಇವತ್ತು ಅನೇಕರಿಗೆ ಪ್ರಾಫಸಿ.
ನೋಡಿ, ಗಂಡಂದಿರಿಗೆ ತುಂಬ ಆಸೆ. ಸ್ನಾನ ಮಾಡ್ಬೇಕಾದ್ರೆ ಟವಲ್ ಎತ್ಕೊಂಬಂದು ಕೊಡಬೇಕು, ಎಲ್ಲ ನೆನಪು, ಎಲ್ಲ ನೆನಪೇ. ತಮಿಳಲ್ಲಿ ಹೇಳ್ತಾರೆ ನೆನಪು ತಾ. ಊಟ ಮಾಡಬೇಕಾದ್ರೆ ಅವ್ರು ಊಟ ಮಾಡಬಾರ್ದು, ತಿಂದಿದ್ದೆ ಆ ತಟ್ಟೆಯಲ್ಲೇ ಅವಳು ತಿನ್ನಬೇಕು. ಊಟ ಹಾಕೋದೇ ಇವಾಗ ಅವಳು ತಿಂದುಬಿಟ್ಟೆ. ಇದು ಎಂತೆಂಥ ಕನಸುಗಳು. ಅದೇ ಥರನೇ ಗಂಡನೂ ಅದೇ ಥರನೇ. ಇವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ, ಬೇಗ ಮನೆಗೆ ಬರ್ತಾರೆ, ಇಲ್ಲ ಇವತ್ತು ಸಾಯಂಕಾಲ ನಾವು ಔಟಿಂಗ್ ಹೋಗ್ತೀವಿ, ಡೇಟಿಂಗ್ ಹೋಗ್ತೀವಿ, ಎಲ್ಲ ಏನೇನೋ ಯೋಚನೆಗಳೆಲ್ಲ ಇರ್ತೈತೆ, ಎಲ್ಲ ಹೋಯ್ತು. ಇವ್ರು ಯೋಚನೆ ಮಾಡಿರ್ತಾರೆ, ನಾನು ಬೇರೆ ಯಾರನ್ನಾದ್ರೂ ಕಟ್ಕೊಂಡಿದ್ರೆ ಲೈಫಲ್ಲಿ ಚೆನ್ನಾಗಿರ್ತೈತಲ್ಲ, ಈಗ ಹೂಬೇನು ಕಟ್ಕೊಂಡು ನನ್ನ ಲೈಫ್ ಹಾಳಾಯ್ತಲ್ಲ. ಇವ್ರು ಊಟ ಮಾಡ್ದೆ ಅಂತ ಕೇಳಿಲ್ಲ, ಗಂಡನೂ ಹಂಗೆ ಊಟ ಮಾಡ್ದೆ ಅಂತ ಕೇಳಲ್ಲ, ಏನು ಮಾಡಿದೆ ಅಂತ ಕೇಳಲ್ಲ, ಏನು ತಿಂದೆ ಅಂತ ಕೇಳಲ್ಲ. ಬೆಳಿಗ್ಗೆ ಇವರು ಕೆಲಸದವ್ರ ಥರ ಕೆಲಸ ಮಾಡ್ತಾ ಇರಬೇಕು, ಅಡುಗೆ ಮಾಡ್ತಾ ಇರಬೇಕು, ಟೈಮ್ ತೊಗೊಬೇಕು, ಮೈ ಹುಷಾರಿಲ್ಲ ಅಂದರೆ ಕೇಳಲ್ಲ, ಏನು ಮನಸ್ಸಲ್ಲಿ ಐತೆ ಅಂತ ಕೇಳಲ್ಲ, ಏನೂ ಇಲ್ಲ. ಇವ್ರಿಗೆ ಮಿಷಿನ್ ಥರ ಕೆಲಸ ಮಾಡಬೇಕು ಹೆಂಡ್ತಿ. ಯಾವಾಗತ್ತ ಹೆಂಡ್ತಿ ನೆನ್ಸ್ಕೊಳ್ಳೋದು? 2 ದಿವಸ ಅವ್ರು ಹೋಟ್ಲಲ್ಲಿ ತಿಂತಾರೆ ನೋಡಿ ಟಿಫಿನ್ ಇಲ್ಲದೆ, ಅವಾಗ ತಾನೇ ಯೋಚನೆ ಮಾಡ್ತಾರೆ, ಏನಪ್ಪ ಹೋಟ್ಲಲ್ಲಿದೆ. ಅವಾಗ ಬಂದು ಕೇಳ್ತಾರೆ ಏನಾಯಿತು ಅಂತ. ಅಲ್ಲಿವರೆಗೂ ಮಿಷಿನ್ ಸ್ವಲ್ಪ ಸ್ವಲ್ಪ ಕೆಡ್ತೈತೆ ಅಂತ ಯೋಚನೆ ಕೂಡ ಮಾಡಿರಲ್ಲ. ಗಾಡಿ ಬೋರ್ಗೆ ಬಂದಮೇಲೆ ನೋಡೋದು. ಕೆಲವ್ರು ಗಾಡಿ ಬೋರ್ ಬಂದ್ಬಿಡ್ತೈತೆ, ಕೆಲವ್ರು ಮದುವೆ ಆಗಿದ ತಕ್ಷಣವೇ ಬೋರ್ ಬಂದ್ಬಿಡ್ತೈತೆ. ಏನು ಫ್ಯಾಮಿಲಿ ಸಬ್ಜೆಕ್ಟ್ ಇಲ್ಲೇ ಮಾತಾಡಿ ಮುಗಿಸ್ಬಿಡ್ತೀನಿ ನಾನು. ಸರಿ, ನಾನು ಬೇರೆ ಟಾಪಿಕ್ ಹೋಗ್ತೀನಿ. ಸರಿ, ನಾನು ಬೇರೆ ಟಾಪಿಕ್ ಹೋಗ್ಬಿಡೋಣ. ರೈಟ್. ಸೊ ನಮ್ಮ ಫೇಲ್ಯೂರ್ಸನ್ನ ಯಾವಾಗಲೂ ದೇವರು ದೊಡ್ಡದಾಗಿ ಅಂದ್ಕೊಳ್ಳಲ್ಲ. ಯಾಕಂದರೆ ಬಿಫೋರ್ ಯು ಫೇಲ್ ಹಿ ನೋಸ್ ಎವ್ರಿಥಿಂಗ್. ಚೆನ್ನಾಗಿ ತಿಳ್ಕೊಳ್ಳಿ, ನೀವು ಒಂದರಲ್ಲಿ ಫೇಲ್ ಆಗೋದಕ್ಕಿಂತ ಮುಂಚೆ ಹಿ ನೋಸ್ ವಾಟ್ ಯು ವಿಲ್ ಡೂ ನೆಕ್ಸ್ಟ್. ನಾನು ಹಂಗಪ್ಪ ಹಿಂಗಪ್ಪ ಅಂದ ಒಬ್ಬ, ದೇವರೇ ನಾನು ಸತ್ರು ನಿನ್ನ ಜೊತೆನೆ ಅಂದ. ಏಸಮ್ಮನ ಕರೆದ್ಬಿಟ್ಟು ಹೇಳ್ತಾರೆ, ನಾಳೆ ಬೆಳಿಗ್ಗೆ ಇಷ್ಟೊತ್ತರಲ್ಲಿ ಕೊಕ್ಕರಕ್ಕೋ ಅನ್ನಷ್ಟರಲ್ಲಿ ನಾನು ಯಾರೋ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತೀಯ ನೀನು ಅಂತ ಹೇಳ್ಬಿಟ್ರು. ಅದು ನಡೀತಾ ಇಲ್ವಾ? ಸೊ ಇವನು ಬೀಳ್ತಾನೆ ಅಂತ ದೇವ್ರಿಗೆ ಗೊತ್ತಿತ್ತಾ ಇಲ್ವಾ? ಸೊ ನಾಳೆ ನೀವೇನು ಮಾಡ್ತೀರಾ ಅನ್ನೋದು ಎವ್ರಿಥಿಂಗ್ ಹಿ ನೋಸ್ ಅಬೌಟ್ ಯುವರ್ ಡೀಟೇಲ್ಸ್, ಬಟ್ ಸ್ಟಿಲ್ ಗಾಡ್ ಲವ್ಸ್ ಯು. ಯಾಕೆ ಗೊತ್ತಾ, ಬೈಬಲಲ್ಲಿ ಫೇಲ್ಯೂರ್ಸ್ ಬಗ್ಗೆ ದೊಡ್ಡದಾಗಿ ಯೋಚನೆ ಮಾಡೋದಿಲ್ಲ. ಕೀರ್ತನೆ 37, 23, 24 ಓದಿ. ಸ್ಯಾಮ್ಸ್ 37, 23, 24. ಸತ್ಪುರುಷನ ಗತಿಸ್ಥಾಪನೆಯು ಯೆಹೋವನಿಂದಲೇ ಆಗಿದೆ. ಸತ್ಪುರುಷನ ಗತಿಸ್ಥಾಪನೆ ಯೆಹೋವನಿಂದಲೇ ಆಗಿದೆ. ಆತನು ಅವನ ಪ್ರವರ್ತನೆಯನ್ನು ಮೆಚ್ಚುತ್ತಾನೆ. ಅವನು ಒಳ್ಳೆ ನಡತೆಯನ್ನ ಮೆಚ್ಚುತ್ತಾರಂತೆ. ದೇವರು ಕರೆಕ್ಟಾಗಿ ನಡೆದ್ರೆ ಮೆಚ್ಚುತ್ತಾರಂತೆ. ಎಲ್ಲರೂ ಹೇಳಿ. If they fall, they will not stay down. They will not stay down. Because the Lord will help them. Because the Lord will help them up. Oh my God. ಅವನು ಕೆಳಗೆ ಬಿದ್ದರು, ಹೇಳದೆ ಹೋಗುವುದಿಲ್ಲ. ಎಲ್ಲರೂ ಹೇಳಿ. ಅವನು ಬಿದ್ದರು, ಅವನು ಎದಳೇ ಹೇಳ್ತಾನೆ. ಸೊ ಸತ್ಯವೇದ ಬೀಳಲ್ಲ ಅಂತ ಹೇಳಲ್ಲ. ಸತ್ಯವೇದ ನೀನು ಬೀಳಲ್ಲ ಅಂತ ಹೇಳ್ತಾ ಇಲ್ಲ. ನೀನು ಬಿದ್ದರು ನೀನು ಮತ್ತೆ ಎದಳ್ತೀಯ. ನಾನು ಬಿದ್ದರು ನಾನು ಎದಳ್ತೀನಿ. ಫೈನಾನ್ಸಲ್ಲಿ ಇವತ್ತು ನಾನು ಬಿದ್ದಿದ್ದೀನಿ, ದೇವ್ರು ಮತ್ತೆ ನಿನ್ನನ್ನು ಎಬ್ಬರಿಸ್ತಾರೆ. ನೀನು ಅನಾರೋಗ್ಯದಲ್ಲಿ ಬಿದ್ದಿದ್ಯಾ, ದೇವ್ರು ನಿನ್ನನ್ನು ಮತ್ತೆ ಎಬ್ಬಿಸ್ತಾರೆ ಅನ್ನೋದರಲ್ಲಿ ಯಾವ ವಿಧವಾದಂಥ ಸಂದೇಹ ಇಲ್ಲ. ಓ ಮೈ ಗಾಡ್. ಅವನು ಕೆಳಗೆ ಬಿದ್ದರು, ಹೇಳದೇ ಹೋಗೋದಿಲ್ಲ. ಇವತ್ತು ಜನ ಅಂದ್ಕೊಂಡಿರ್ಬೋದು, ನೀನು ಕೆಳಗೆ ಬಿದ್ದುಬಿಟ್ಟಿದ್ಯಾ, ಅಷ್ಟೇ ನಿನ್ನ ಫೈನಾನ್ಸ್ ಹೋಯ್ತು, ಅಷ್ಟೇ ನಿನ್ನ ಬಿಸ್ನೆಸ್ ಹೋಯ್ತು, ಇವನು ಮತ್ತೆ ಲೈಫಲ್ಲಿ ಎದೊಳೋದೇ ಇಲ್ಲ ಅಂತ ಅನೇಕ ತೀರ್ಮಾನ ಮಾಡಿರ್ಬೋದು. ಆದರೆ ಈ ವರ್ಷ ಮುಗಿಯೋದ್ರೊಳಗಡೆ ದೇವರು ನಿನ್ನ ಮೇಲಕ್ಕೆ ಮತ್ತೆ. ಓ ಎಸ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಓ 1 Corinthians 4:5. 1 ಕೊರಿಂಥದವರ ಬರೆದ ಪುಸ್ತಕ 4:5. ಆದದರಿಂದ ಕಾಲಕ್ಕೆ ಮೊದಲು ಯಾವುದನ್ನು ಕುರಿತು ತೀರ್ಪು ಮಾಡಬೇಡಿ. ಯಾವುದು ಯಾರ ಬಗ್ಗೆನೂ ತೀರ್ಪು ಮಾಡಬೇಡ. ನೀನು ಯಾರು ಜಡ್ಜ್ ಮಾಡಬೇಡ. ಇವ್ರು ಸರಿ, ಕೆಲವ್ರು ಈಸಿಯಾಗಿ ಹೇಳ್ತಾನೆ, ಅವ್ರು ಸರಿ ಇಲ್ಲಪ್ಪ, ನಾವು ಸರಿ ಇದ್ದೀವ. ಮನುಷ್ಯ ಅಂದಮೇಲೆ ಎಲ್ಲೋ ಒಂದು ಕಡೆ ಎಲ್ಲರೂ ತಪ್ಪು ಮಾಡೇ ಮಾಡ್ತಾರೆ. ಕ್ಷಮಿಸೋದೇ ಮನುಷ್ಯ. ಸೊ ಯಾರ್ರೀ ಒಬ್ಬರನ್ನ ಕ್ಷಮಿಸೋಕ್ಕಾಗುತ್ತೆ? ಕ್ಷಮಿಸಲ್ಪಟ್ಟಿದ್ದೀವಿ ಅಂತ ಯೋಚನೆ ಮಾಡೋರು ಮಾತ್ರನೇ ಇನ್ನೊಬ್ಬರನ್ನ ಕ್ಷಮಿಸೋದು. ಕ್ಷಮಿಸಲ್ಪಟ್ಟಿದ್ದೀವಿ ಅಂತ ಯೋಚನೆ ಮಾಡೋರು ಮಾತ್ರನೇ ಇನ್ನೊಬ್ಬರನ್ನ ಕ್ಷಮಿಸೋಕ್ಕಾಗೋದು.
ಸೊ ಜಡ್ಜ್ ಮಾಡಬೇಡ ಅಂತ ಸತ್ಯವೇದ ಹೇಳುತ್ತೆ. ನೋಡಿ ಇನ್ನೊಂದು ಹೇಳ, ದ ಪೀಪಲ್ ಹೂ ಆರ್ ಇನ್ ಹರ್ಟ್ ದೇ ವಿಲ್ ಹರ್ಟ್ ಅದರ್ಸ್. ಇದೆಲ್ಲ ಸೈಕಾಲಜಿ. ಪೀಪಲ್ ಹೂ ಆರ್ ಇನ್ ಹರ್ಟ್, ತುಂಬ ಮನಸ್ಸು ನೊಂದಿರ್ತಾರೆ ನೋಡಿ, ಅವ್ರ ಹತ್ರ ಮಾತಾಡ್ರೆ ನಿನ್ನ ನೋಯಿಸ್ಬಿಡ್ತಾರೆ. ಖುಷಿಯಲ್ಲಿರೋರ ಹತ್ರ ಹೋಗಿ ಮಾತಾಡಿ ಖುಷಿ ಪಡಿಸ್ಬಿಡ್ತಾರೆ. ಸೊ ಒಬ್ರ ಹತ್ರ ಮಾತಾಡಿದ್ರೆ ಏಟು ಬಿದ್ದರೆ ತಿಳ್ಕೊಂಬಿಡಿ ಅದು ತುಂಬ ಏಟು ಬಿದ್ದವರು ಅವರು. ಯಾವಾಗಲೂ ಏಟು ಬಿದ್ದಿರೋ ನಾಯಿ ಹತ್ರ ದೂರ ಇರಬೇಕು, ಹಚ್ಚಿಬಿಡ್ತೈತೆ. ಯಾಗೋದಾ, ನೀವು ಅದನ್ನು ಡ್ರೆಸ್ಸಿಂಗ್ ಮಾಡೋಣ ಅಂತ ಹೋಗ್ತೀರಾ, ಅದೇನು ಅನ್ಕೊಂತ ಗೊತ್ತಾ, ನಾನು ನೋಯ್ಸಕ್ಕೆ ಬಂದನಂತ ಆವಾಗ ಒಬ್ರು ಬಂದಿದ್ದ ಅಂದರೆ ಹುಷಾರ್, ಓ ಮೈ ಗಾಡ್ ಅಂತ ಹಂಗೆ ಹೋಗ್ಬಿಡ್ಬೇಕು. ನೀವು ಇದರಲ್ಲಿ ನೋಡಿ, ಜೈಲಲ್ಲಿ ಹಿಂಗಿರುತ್ತೆ. ಜೈಲಲ್ಲಿ ಹೆಂಗೆ ಗೊತ್ತಾ, ಪೊಲೀಸರು ಹೊಡೆಯಲ್ಲ ಕೈದಿಗಳನ್ನ, ಕೈದಿಗಳು ನೋಡಿತಾರೆ. ಸರ್ ಅದೆಲ್ಲ ನಮ್ಗೆ ಅನುಭವ ಇಲ್ಲ, ನಮ್ಗೆ ಯಾರು ಗೊತ್ತಾ ಹೊಡೆಯೋದು, ಪೊಲೀಸರು ಹೊಡೆಯಲ್ಲ, ಒಳಗಡೆ ಕೈದಿಗಳೇ ಹೊಸ ಎಂಟ್ರಿ ಕೈದಿನೇ ಹೊಡಿತಾರೆ. ಅದರಲ್ಲೂ ಈ ಹುಡುಗಿರ ಕೇಸಲ್ಲಿ, ರೇಪ್ ಕೇಸಲ್ಲಿ ಹೋದರೆ ಎಲ್ಲ ಕೈದಿಗಳು ಸೇರ್ಕೊಂಡು ಹೊಡಿತಾರೆ. ಅಷ್ಟು ಜಾಸ್ತಿ ಏಟು ಬಿಡೋದು ಹುಡುಗಿರ ವಿಷಯದಲ್ಲಿ ಹೋಗೋನಿಗೆ. ಎರಡನೇದು ಜಾಸ್ತಿ ಜೈಲಲ್ಲಿ ಹೊಡಿಯೋದು ಬಂದ್ಬಿಟ್ಟು ಕಳ್ಳರಿಗೆ, ರೌಡಿಗಳಿಗೆ ಮಾತ್ರನೇ ಬೆಲೆ ಅಲ್ಲಿ. ಏನಪ್ಪ ಇವರೆಲ್ಲ ಜೈಲಲ್ಲಿ ಇದ್ಬಿಟ್ಟು ಬಂದಂಗೆ ಹೇಳ್ತಾರೆ. ಸೊ ಒಂದು ಕೈದಿನೇ ಇನ್ನೊಂದು ಕೈದಿನ ಹೊಡೆಯೋದು. ಯಾಕೆ ಗೊತ್ತಾ, ಅವನಿಗೆ ಹರ್ಟು, ನಾನೇ ಜೈಲಲ್ಲಿದ್ದೀನಿ, ಇವನೊಬ್ಬ ಬಂದ ಅಂದ್ಬಿಟ್ಟು ಅವನು ಹೊಡಿತಾನೆ. ಸೊ ಯಾರು ಕ್ಷಮಿಸಲ್ಲ ಗೊತ್ತಾ, ಪೀಪಲ್ ಹೂ ಆರ್ ಇನ್ ಹರ್ಟ್ ದೇ ಕೆನಾಟ್ ಫರ್ಗಿವ್ ಅದರ್ಸ್. ಇವತ್ತು ಒಂದು ಇನ್ನರ್ ಹೀಲಿಂಗ್ ನಿಮ್ಗಾಗಲಿ ಯೇಸುವಿನ ನಾಮದಲ್ಲಿ. ಓ ಮೈ ಗಾಡ್, ದೇವ್ರು ನಿನ್ನನ್ನು ಹಾಗೇ ನಿನ್ನ ಗಾಯಗಳನ್ನೆಲ್ಲ ವಾಸಿ ಮಾಡಲಿ ಇವತ್ತು. ಆಮೇಲೆ ನಿನ್ನ ಹರ್ಟ್ ಎಲ್ಲ ದೇವ್ರಿಗೆ ಕ್ಷಮಿಸ್ಲಿ. ನಾನೇನು ಹೇಳ್ತೀನಿ ಗೊತ್ತಾ, ಹರ್ಟ್ ಅನ್ನೋದು ಹೆಂಗೆ ಗೊತ್ತಾ, ಕ್ಷಮಿಸಲ್ಲ ಅನ್ನೋದು ಹೆಂಗೆ ಗೊತ್ತಾ, ಅದು ವಿಷ ನಾವು ತಿಂದುಬಿಟ್ಟು ಅವನು ಇನ್ನೂ ಸತ್ತಿಲ್ವಲ್ಲ ಅಂತ ನೋಡ್ತಾ ಇರೋದು. ಹರ್ಟ್ ಆಗಿರೋರು ಹೆಂಗೆ ಗೊತ್ತಾ, ಅವ್ರು ವಿಷ ಕುಡಿದು ಬಿಡ್ತಾರೆ, ಏನು ನೀವು ನಿನ್ನೆ ಸತ್ತಿಲ್ವಲ್ಲ ಅಂತ. ಸಾಯ್ತಾ ಇರೋದು ಅವನಲ್ಲ, ದಿನೇ ದಿನೇ ನೀನು ಸಾಯ್ತಾರೋದು. ನೀನು ಯಾವತ್ತು ಇನ್ನೊಬ್ಬನ ಕ್ಷಮಿಸಲ್ವೋ ದಿನೇ ದಿನೇ ನೀನು ಸಾಯ್ತಾ ಇರ್ತೀಯ. ಯಾವತ್ತು ಇನ್ನೊಬ್ಬರ ಮೇಲೆ ನೀನು ದ್ವೇಷ ಇಟ್ಕೊಳ್ತೀಯ, ದಿನೇ ದಿನೇ ನಿನ್ನ ಮೈನ ನೀನೇ ಹಾಳು ಮಾಡ್ಕೊಳ್ತಾ ಇರ್ತೀಯ. ಇಟ್ ವಿಲ್ ಸ್ಪಾಯ್ಲ್ ಯುವರ್ ಬಾಡಿ, ಇಟ್ ವಿಲ್ ಸ್ಪಾಯ್ಲ್ ಯುವರ್ ಹೆಲ್ತ್. ಅದಕ್ಕೇನೆ ಕ್ಷಮಿಸು. ಹೇಟ್ರೆಡ್ ಯಾರ ಮೇಲೆ ಇಟ್ಕೊಂಬೇಡ, ಕಹಿ ಯಾರ ಮೇಲೆ ಇಟ್ಕೊಂಬೇಡ. ಅದಕ್ಕೆ ದೇವ್ರು ಹೇಳ್ತಾರೆ ಕ್ಷಮಿಸು 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 ಅಂತ. ಯಾಕತ್ತ ಕ್ಷಮಿಸು ಅಂತ ಹೇಳೋದು, ಅವನು ಒಳ್ಳೇದಕ್ಕಲ್ಲಪ್ಪ, ನಿನ್ನ ಒಳ್ಳೇದಕ್ಕೆ. ನೀನು ಅವ್ನು ಕ್ಷಮಿಸಿದಾಗ ನೀವೇನು ಅನ್ಕೊತೀರಾ, ನಾನು ಅಷ್ಟು ಕೆಳಗಡೆ ಇಳಿದು ಹೋಗ್ಬೇಕಾ, ನಾನೇನು ಅಷ್ಟು ಕೇವಲನ, ನಾನು ಹೋಗಿ ಸಾರಿ ಕೇಳಬೇಕಾ. ನೀನು ಚೆನ್ನಾಗಿರ್ತೀಯ. ಯೇಸು ಸ್ವಾಮಿ ಬಂದಾಗ ಒಂದು ವ್ಯಭಿಚಾರಿ ಸ್ತ್ರೀನೇ ಹಿಡ್ಕೊಂಡ್ಬಿಡ್ತಾರೆ. ವ್ಯಭಿಚಾರಿ ಸ್ತ್ರೀನ, ಅವಳು ವ್ಯಭಿಚಾರ ಮಾಡ್ತಾ ಇದ್ಲಂತೆ, ಹಂಗೆ ಹಿಡ್ಕೊಂಬಂದ್ಬಿಟ್ರು. ಎಲ್ಲರ ಕೈಯಲ್ಲೂ ಕಲ್ಲೈತೆ. ಯಾರ ಹತ್ರ ಕಲ್ಲೈತೆ? ದೇವ್ರೇನು ಹೇಳಿದ್ರು, ಯೇಸು ಸ್ವಾಮಿ ನಿಮ್ಮಲ್ಲಿ ಯಾರು ಪಾಪ ಮಾಡಲಿಲ್ಲೋ ಅವನ ಹಾಕ್ರೆ. ಅಂದರೆ ಇವರೇ ವ್ಯಭಿಚಾರ ಮಾಡಿಬಿಟ್ಟು ಕಲ್ಲೆತ್ಕೊಂಡವ್ರೆ. ಓ ಮೈ ಗಾಡ್, ಎಂಥ ಜನರಪ್ಪ ಇವರು. ಮಾಡಿದ್ದೆಲ್ಲ ತಪ್ಪು ಇವನೇ, ಇವಾಗ ಕಲ್ಲು ಕೈಯಲ್ಲಿ ಇಟ್ಕೊಂಡಿರೋದು ಇವನೇ. ಯೇಸು ಸ್ವಾಮಿ ಏನು ಹೇಳ್ತಾರೆ, ನಿಮ್ಮಲ್ಲಿ ಪಾಪ ಇಲ್ಲದೆ ಇರೋನು ಹೊಡೀಲಿ. ಆ್ಯಕ್ಚುಲಿ ಅಲ್ಲಿ ಯಾರು ಹೊಡೆದಿರ್ಬೇಕಾಗಿತ್ತು? ಯೇಸು ಸ್ವಾಮಿನೇ ಕಲ್ಲು ತೊಗೊಂಡು ಹೊಡೆದಿರ್ಬೇಕಾಗಿತ್ತು. ಬುದ್ಧಿ ಬೇಡ ನಿನಗೆ, ಬುದ್ಧಿ ಬೇಡ, ವ್ಯಭಿಚಾರನ ಮಾಡ್ತೀಯ, ಬುದ್ಧಿ ಬೇಡ ಅಂತ ಯಾರು ಹೊಡಿಬೇಕು? ಆದರೆ ಕಲ್ಲು ಇಟ್ಕೊಂಡಿರೋರು ಯಾರು? ಮಾಡಿರೋನೆ. ನಾನೇನು ಹೇಳ್ತೀನಿ ಗೊತ್ತಾ, ಕೋಪ ಇಟ್ಕೊಂಡಿರೋನು ಏನು ಗೊತ್ತಾ, ಅವನಿಗೆ ಕೋಪ ಅಂತ. ಸಾರಿ ನೋಡಿ, ಒಬ್ಬರನ್ನ ಕ್ಷಮಿಸೋಕ್ಕಾಗಲ್ಲ ಅಂತ ಇರೋನೇನು ಗೊತ್ತಾ, ಗಾಯ ಆಗಿರೋನಿಗೆ ಅದಾಗ್ತಾ ಇಲ್ಲ. ಸೊ ಒಬ್ಬರನ್ನ ಕ್ಷಮಿಸಲ್ಲ ಅನ್ನೋನು ಯಾರು ಗೊತ್ತಾ, ಅವನೇ ತಪ್ಪಲ್ಲಿರೋನೆ. ಸೊ ಕ್ಷಮಿಸಲ್ಲ ಅನ್ನೋನು ಅವನ ಕೈಯಲ್ಲೇ ಕ್ಷಮಿಸೋಕ್ಕಾಗ್ತಾ ಇಲ್ಲ. ವೈ ದೇ ಡೋಂಟ್ ಫರ್ಗಿವ್ ಅದರ್ಸ್? ಬಿಕಾಸ್ ದೇ ದೆಮ್ಸೆಲ್ಫ್ ಕುಡಂಟ್ ಫರ್ಗಿವ್ ದೆಮ್ಸೆಲ್ಫ್. ಅವ್ರಿಗೆ ಅವರೇ ಕ್ಷಮಿಸೋಕ್ಕಾಗ್ತಾ ಇಲ್ಲ. ಥೂ, ಇದೆಲ್ಲ ಲೈಫಾ? ಥೂ, ಏನು ಜನ್ಮ ಮಾತಾಡ್ತಾ ಇರ್ತಾರೆ ನೋಡಿ. ಥೂ, ಏನು ಲೈಫ್ ಇದು? ಥೂ, ನಾನು ನಾಯಾಗಿ ಹುಟ್ಟಿದ್ರೆ ಚೆನ್ನಾಗಿರೋದು. ಕೆಲವರು ನೋಡಿ ಅವರೇ ಬೈಕೊಂತ ಇರ್ತಾರೆ. ಥೂ, ಜನ್ಮನ ನಂದು. ಜನ್ಮ ಸರಿ ಇಲ್ಲದೆ ಇರೋರೆ ಅವಾಗ ಬಂದು ಹೇಳೋದು, ಥೂ, ಜನ್ಮ ನಾನು ನಿಂದು. ಅಂದರೆ ಅವನಿಗೆ
ಗೊತ್ತಾಯ್ತೆ ಸೈಕಾಲಜಿ ಹೆಂಗೆ ವರ್ಕ್ ಆಗ್ತೈತೆ. ಅದಕ್ಕೆ ನಿಮ್ಮ ಮೇಲೆ ಯಾರಾದರೂ ಕೋಪವಾಗಿದ್ದರೆ ಚೆನ್ನಾಗಿ ತಿಳ್ಕೊಳ್ಳಿ, ಅವ್ನ ಪಾಪ ತುಂಬ ಕಷ್ಟಪಟ್ಟು ನೊಂದ್ಬಿಟ್ಟು ಅವ್ನು ಬಿಟ್ಟಾಕ್ಬಿಡಿ. ಯಾವಲ್ಲ ವಾ ಅಂದರೆ ಅದಕ್ಕೆ ಏಟು ಬಿದ್ದೈತೆ, ಬಿಟ್ಟಾಕ್ಬಿಡಿ. ಪ್ರೀತಿ ಮಾಡೋರ ಹತ್ರ ಪ್ರೀತಿ ಮಾಡಿ. ವೇರ್ ಯು ಆರ್ ಸೆಲೆಬ್ರೇಟೆಡ್ ಗೋ ದೇರ್. ಇವತ್ತು ನಾನು ಮಾತಾಡ್ತಾರೋ ಒಂದೊಂದು ಮಾತುಗಳು ನಿನ್ನನ್ನು ಕ್ಷಮಿಸೋ ಥರ, ನಿನಗೆ ಪಟ್ಟಿರೋ ಗಾಯಗಳೆಲ್ಲ ಆರಲಿ ಇವತ್ತು ಯೇಸುವಿನ ನಾಮದಲ್ಲಿ. ಓ ಮೈ ಗಾಡ್, ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಇನ್ನೊಂದು, ನಾವು ಯಾಕೆ ಕ್ಷಮಿಸ್ಬೇಕು? ಓಕೆ, ಟೈಮ್ ಆಗ್ತಾಯಿದೆ, ಬೇಗ ಬೇಗ ಓದ್ಬಿಡಿ. ಲೂಕನಿಗೆ ಬರೋದು ಪುಸ್ತಕ 6:38, ದ ಬುಕ್ ಆಫ್ ಲೂಕ್ ಚಾಪ್ಟರ್ 6:38. ಇವತ್ತೊಂದು ಹೀಲಿಂಗ್ ಪ್ರಾಸೆಸ್ ನಡೀತಾ ಇದೆ. ಇವತ್ತು ಆ್ಯಂಟಿಬಯೋಟಿಕ್ಸ್ ಹೋಗ್ತಾ ಇದೆ ಒಳಗಡೆ. ಕೊಡಿರಿ ಆಗ ನಿಮಗೂ ಕೊಡುವರು. ಕೊಡಿರಿ ನಿಮಗೆ ಕೊಡಲ್ಪಡುವುದು. ಎಷ್ಟು ಕೊಟ್ಟರೆ ದೇವ್ರು ಎಷ್ಟು ಕೊಡ್ತಾರೆ? ಇವತ್ತೊಂದು ಕ್ವಶನ್ ನಿಮಗೆ, ಎಷ್ಟು ಕೊಟ್ಟರೆ ಎಷ್ಟು ಸಿಗುತ್ತೆ? ಕೊಡಿರಿ ಆಗ ನಿಮಗೆ ಕೊಡಲ್ಪಡುವುದು. ಎಷ್ಟು ಕೊಟ್ಟರೆ ದೇವ್ರು ಎಷ್ಟು ಕೊಡ್ತಾರೆ? ಈ ವಾಕ್ಯ ನಿಮ್ಗೆ ಚೆನ್ನಾಗಿ ಹೇಳ್ತೀನಿ ನೋಡಿ. ಇದು ಕೊಡ್ರಿ ಕೊಡಲ್ಪಡುವುದು, ಕೊಡ್ರಿ ಕೊಡಲ್ಪಡುವುದು ಅಂತ ಹೇಳ್ತೈತೆ, ನಿಜ. ಇದ್ರದ್ದು ಏನು ಅರ್ಥ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಇದಕ್ಕೆ ಹಿಂದಿನ ವಾಕ್ಯಕ್ಕೆ ಹೋಗ್ಬೇಕು. ಅವೆಲ್ಲ ಇದು ನಿಮ್ಗೆ ಅರ್ಥ ಆಗೋದು ಎಷ್ಟು ಅಂತ. ಎಷ್ಟು ಕೊಟ್ಟರೆ ಎಷ್ಟು ಸಿಗುತ್ತೆ ಅಂತ ಇದರಲ್ಲಿದೆ ನೋಡಿ. ಜಡ್ಜ್ ನಾಟ್ and you shall not be judged. ಅಷ್ಟೇ. ಇದಲ್ಲದೆ ತೀರ್ಪು ಮಾಡಬೇಡಿರಿ, ಆಗ ನಿಮಗೂ ತೀರ್ಪಾಗುವುದಿಲ್ಲ. ಅಪರಾಧಿ ಎಂದು ನಿರ್ಣಯಿಸಬೇಡಿರಿ, ಆಗ ನಿಮ್ಮನ್ನು ಅಪರಾಧಿಗಳೆಂದು ನಿರ್ಣಯಿಸುವುದಿಲ್ಲ. ಬಿಡಿಸಿರಿ, ಆಗ ನಿಮ್ಮನ್ನು ಬಿಡಿಸುವರು. ಕೊಡಿರಿ, ಆಗ ನಿಮಗೂ ಕೊಡುವರು. ಯಾವುದು ಕಾಂಟೆಕ್ಸ್ಟಲ್ಲಿ ಮಾತಾಡ್ತಾರೆ ಇದು ನಾಟ್ ಅಬೌಟ್ ಫೈನಾನ್ಸ್ಗೆ ಯೂಸ್ ಮಾಡ್ತಾರೆ ಈ ವಾಕ್ಯ, ತಪ್ಪೇನೂ ಇಲ್ಲ. ಇದು ದುಡ್ಡು ಬಗ್ಗೆ ಏನೋ ಮಾತಾಡ್ತಾರೆ. ಆದರೆ ಮೈನ್ ಕಂಟೆಕ್ಸ್ಟ್, ಇದು ಕಾಂಟೆಕ್ಸ್ಟ್ ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ರೆ, ಜಡ್ಜ್ ನಾಟ್, ತೀರ್ಪು ಮಾಡಬೇಡ್ರಿ, ಆಗ ನಿಮಗೆ ತೀರ್ಪಾಗೋದಿಲ್ಲ ಅಂತ ಸತ್ಯವೇದ ಹೇಳುತ್ತೆ. ಜಾನ್ 13:38, 13:38, ಯೋಹಾನನ್ ಬರೆದ ಪುಸ್ತಕ 13:38. ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ನೀನು ನನ್ನ ವಿಷಯದಲ್ಲಿ ಅವನನ್ನು ಅರಿಯನೆಂದು 3 ಸಾರಿ ಹೇಳುವ ತನಕ ಕೋಳಿ ಕೂಗುವುದೇ ಇಲ್ಲ ಅಂದನು. 3 ಸತಿಯಲ್ಲಿ ನೀನು ನಾನು ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀಯ. 18:27, 18:27. ಆಮೇಲೆ ಅವರು ಯೇಸುವನ್ನು ಕಾಯಫನ ಬಳಿಯಿಂದ ಅರಮನೆಗೆ ಕರಕೊಂಡು ಹೋದರು. ನಡಿ, ಈಗ ಯೇಸು ಸ್ವಾಮಿ ಹೇಳಿದ್ರು ನಾಳೆ ಇಷ್ಟೊತ್ತಲ್ಲಿ ನಾನು ಗೊತ್ತಿಲ್ಲ ಅಂತ ಹೇಳ್ಬಿಡ್ತೀಯಪ್ಪ. ಇಟ್ಕೊಂಡ್ರು. ಯೇಸು ಸ್ವಾಮಿ ಹಿಂದೆ ತಿರುಗಿಬಿಟ್ಟು, ಥೂ ನನ್ನ ಮನೆ, ಬುದ್ಧಿ ಇಲ್ಲ ನಿನಗೆ ಅಂತೇನೋ ಬೈದ್ರಾ? ಏನು ಮಾಡಿದ್ರು? ಮನಸಾಕ್ಷಿ ಅನ್ನೋದೇ ಇಲ್ವಾ ನಿನಗೆ? 3.5 ವರ್ಷ ಊಟ ಹಾಕಿದ್ನಲ್ಲ ನೀನು, ನಾನು ಗೊತ್ತಿಲ್ಲ ಅಂದ್ಬಿಟ್ಟಲ್ಲೋ ಅಂತ ಬೈದ್ರಾ? ಥೂ ನಿನ್ನ ಜನ್ಮಕ್ಕೆ ಅಂದ್ರ? ಮತ್ತೆ ಏನು ತಾನೆ ಅಂದರು? ಹಿಂಗೆ ಹಿಂದೆ ತಿರುಗಿ ನೋಡಿದ್ರು. ಹೇಗೆ ಜಸ್ಟ್ ಹಿಂಗೆ ಹಿಂದೆ ತಿರುಗಿ ನೋಡಿದ್ರು. ನೋಡಿದ್ರಲ್ಲೇ ಹೊಡೆದದ ಅವನು. ನಾನೇನು ಹೇಳ್ತೀನಿ ಗೊತ್ತಾ, ಕೆಲವೊಂದಕ್ಕೆ ನೀವು ಉತ್ತರನೇ ಕೊಡಬೇಡಿ, ಅದೇ ಅವ್ರಿಗೆ ಏಟು. ಕೆಲವೊಂದಕ್ಕೆ ನೀವು ಆನ್ಸರೇ ಮಾಡಬೇಡಿ, ಬಿ ಸೈಲೆಂಟ್. ನೀವು ಯಾವಾಗ ಸೈಲೆಂಟಿಗಿರ್ತೀರೋ ಅದೇ ಅವ್ರಿಗೆ ಉತ್ತರ. ಯೇಸು ಸ್ವಾಮಿ ಅವನ ಕ್ರಿಟಿಸಿಸಮ್ ಮಾಡಿಲ್ಲ, ಥೂ ನೀನು ಹಿಂಗೆ ಮಾಡಿಬಿಟ್ಟಲ್ಲೋ ಅಂತ ಹೇಳಿಲ್ಲ. ಜಸ್ಟ್ ಸೈಲೆಂಟಾಗಿ ಅವನ್ನ ಹಿಂಗೆ ಹಿಂದೆ ತಿರುಗಿ ನೋಡ್ಬಿಟ್ಟು ಹಾಗೇ ಹೋದರು. ಆಮೇಲೆ ಅಳ್ತಾನೆ ನೋಡಿ ಅವನು ಬಿಕ್ಕಿ ಅಳ್ತಾನೆ. ತಪ್ಪು ಮಾಡ್ಬಿಡ. ಒಂದು ವೇಳೆ ಯೇಸು ಸ್ವಾಮಿ ಬೈದ್ಬಿಟ್ಟು ಹೋಗ್ಬಿಟ್ಟಿದ್ರು, ಬಿಡು ನಾನು ಮಾಡಿದ್ದಕ್ಕೆ ಚೆನ್ನಾಗಿ ಉಗಿಸ್ಕೊಂಡೆ ಅಂತಾದರೂ ಹೇಳಿರ್ಬೋದಾಯ್ತು. ಯೇಸು ಸ್ವಾಮಿ ಏನೂ ಹೇಳಿಲ್ಲ ರೀ, ಒಂದು ಮಾತು ಬೈದಿಲ್ಲ, ಅವನ್ನ ಉಗ್ದಿಲ್ಲ, ಏನೂ ಹೇಳಿಲ್ಲ. ಜಸ್ಟ್ ಸೈಲೆಂಟ್ಲಿ ವೆಂಟ್ ಆಫ್. ನಿನ್ನನ್ನು ಸರಿಯಿಲ್ಲ ಅಂತ ಹೇಳ್ದವ್ರ ಮುಂದೆ ಬಿ ಕ್ವೈಟ್. ನೀನೇನು ಮುಖ ತೋರಿಸ್ಬೇಡ, ತಿರುಗಿಸ್ಬೇಡ. ಪ್ರೈಸ್ ದಿ ಲಾರ್ಡ್. ನಿನ್ನ ಬಗ್ಗೆನೇ ಮಾತಾಡೋದ್ರ ಮುಂದೆ ಹಂಗೆ ನಗಾಡ್ಕೊಂಡು ಹೋಗಿ ಇದ್ರ ಥರ ಒಂದು ಏಟು ಬೇರೆ ಯಾವುದೂ ಇಲ್ಲ. ಸೈಲೆಂಟಿಗೆ ಹೋದ್ರು ಯೇಸು ಸ್ವಾಮಿ. ಯಾಕೆ ಯೇಸು ಸ್ವಾಮಿ ಸೈಲೆಂಟಿಗೆ ಹೋದ್ರು ಗೊತ್ತಾ? ಅವನ ಪ್ರೆಸೆಂಟ್ ನಾನು ನೋಡಲಿಲ್ಲ. ಆ್ಯಕ್ಟ್ಸ್ ಅಪೊಸ್ತಲರ ಬರೆದ ಪುಸ್ತಕ 2:41 ಓದಿ. ಅವನ ಮಾತಿಗೆ ಒಪ್ಪಿಕೊಂಡವರು ದೀಕ್ಷಾ ಸ್ನಾನ ಮಾಡಿಸಿಕೊಂಡರು. ಆ ದಿವಸ ಸುಮಾರು 3,000 ಜನರು ಅವರಲ್ಲಿ ಸೇರಿದರು. ಎಷ್ಟು ಜನ ಸೇರಿದ್ರು? 3,000. ಇದು ದೇವ್ರಿಗೆ ಗೊತ್ತಿತ್ತು. ಯಾಕತ್ತ ಅವನು ಅವತ್ತು ಬೈದಿಲ್ಲ? ಗಾಡ್ ನೋಸ್. ಇವತ್ತು ಅವನು ಬಿದ್ದವನೇ, ಇವತ್ತು ಅವನು ಪಶ್ಚಾತ್ತಾಪ ಪಟ್ಟವನೇ. ಆದರೆ ದಿನಗಳು ಬರುತ್ತೆ, ಅವನು ಮತ್ತೆ ಎದ್ದೇಳ್ತಾನೆ. ಜನ ಹೇಳ್ಬೋದು
ಅಷ್ಟೇ ನೀನು ಅಂತ. ಆದರೆ ದೇವ್ರಿಗೆ ಗೊತ್ತು ನೀನು ಮತ್ತೆ ಎದ್ದು ದೊಡ್ಡ ಕಾರ್ಯ ಮಾಡ್ತೀಯ ಅಂತ. ಇವನ್ ಪ್ರಸಂಗದಲ್ಲಿ 3,000 ಜನ ರಕ್ಷಣೆ ಹೊಂದಿದ್ದು ಮಾತ್ರ ಅಲ್ಲ ರೀ, ಹೊಸ ಒಡಂಬಡಿಕೆಯಲ್ಲಿ 2 ಬುಕ್ ಬರೆದಿಟ್ಟವನೇ, ಫಸ್ಟ್ ಪೀಟರ್ ಸೆಕೆಂಡ್ ಪೀಟರ್ ಅಂತ. ಎಷ್ಟು ಬುಕ್ಕು? 2 ಬುಕ್ ಬೇರೆ ಐತೆ, ಫಸ್ಟ್ ಪೀಟರ್ ಸೆಕೆಂಡ್ ಪೀಟರ್ ಅಂತ 2 ಬುಕ್ ಬೇರೆ ಐತೆ. ಯಾರು ಗೊತ್ತಿಲ್ಲ ಅಂದವನು, ಇವ್ರು ಯಾರೋ ನನಗೆ ಗೊತ್ತಿಲ್ಲಪ್ಪ ಅಂತ ಹೋದವನು 3,000 ಜನ ರಕ್ಷಣೆ ಹೊಂದರು. ಇನ್ನೊಂದು ಸತಿ ಸತ್ಯವೇದ ಹೇಳುತ್ತೆ ಇವನ್ ಪ್ರಸಂಗದಲ್ಲಿ 5,000 ಜನ ರಕ್ಷಣೆ ಹೊಂದಿದ್ರು. ಸತ್ಯವೇದ ಹೇಳುತ್ತೆ ಇವನ್ ನೆರಳಲ್ಲಿ ಜನ ಗುಣ ಆದ್ರಂತೆ. ಸತ್ಯವೇದ ಹೇಳುತ್ತೆ ಫಸ್ಟ್ ಪೀಟರ್ ಸೆಕೆಂಡ್ ಪೀಟರ್ ವಾಸ್ ರಿಟರ್ನ್ ಬೈ ಪೀಟರ್. ಅವತ್ತು ಅವನು ಬಿದ್ದಿದ್ದಾಗ ಬುದ್ಧಿ ಆಯ್ತಾ ನಿನಗೆ ಅಂತ ಬೈದಿಲ್ಲ. ಯಾಕದಾ? ಅವ್ರಿಗೆ ಗೊತ್ತಿತ್ತು ಇವನೊಂದು ದಿವಸ ಪ್ರೀಚ್ ಮಾಡ್ತಾನೆ, 5,000 ಜನ ರಕ್ಷಣೆ ಅಂತಾರೆ. ಇವನೊಂದು ದಿವಸ ನನ್ನ ಬಗ್ಗೆ ಬರೀತಾನೆ, ಒಂದು ದಿವಸ ಇವನು ಮತ್ತೆ ಎದ್ದೇಳ್ತಾನೆ. ಜನ ನೀನು ಬಿದ್ದಾಗ ಗೇಲಿ ಮಾಡ್ಬೋದು, ಆದರೆ ದೇವ್ರು ಯಾವತ್ತೂ ನೀನು ಗೇಲಿ ಮಾಡಲ್ಲ. ದೇವ್ರಿಗೆ ಗೊತ್ತು ಇವತ್ತು ನೀನು ಒಂದು ವೇಳೆ ಬಿದ್ದಿರ್ಬೋದು, ಮತ್ತೆ ನೀನು ಎದ್ದೇಳ್ತೀಯ ಅನ್ನೋದು ದೇವ್ರಿಗೆ ಚೆನ್ನಾಗಿ ಗೊತ್ತು. ಗಾಡ್ ನೋಸ್ ಎವ್ರಿಥಿಂಗ್. ಓ ಮೈ ಗಾಡ್. ಮನುಷ್ಯ ಅಂದಮೇಲೆ ತಪ್ಪು ಮಾಡೇ ಮಾಡ್ತಾನೆ ರೀ, ಬಿದ್ದೇ ಬೀಳ್ತಾನೆ. ಆದರೆ ಮತ್ತೆ ಎದೊಳೋದು ಅಲ್ಲ, ದೇವರೇ ಎಬ್ಬರಿಸ್ತಾರೆ. ಸತ್ಯವೇದ ಹೇಳುತ್ತೆ ಅವನು ಬಿದ್ದಾಗ ಅವನ ಕರ ಹಿಡಿದು ದೇವ್ರ ಮೇಲೆ ನಿಲ್ಲಿಸ್ತಾರೆ. ಸೊ ಅಂಥ ಒಳ್ಳೆ ದೇವ್ರನ್ನ ನಾವು ಆರಾಧನೆ ಮಾಡ್ತಾಯಿದ್ದೀವಿ. ಪಾಸ್ಟರ್ ನಾನು ಫೈನಾನ್ಸಲ್ಲಿ ನಾನು ಬಿದ್ದುಬಿಟ್ಟಿದ್ದೀನಿ, ಪಾಸ್ಟರ್ ನಾನು ಆರೋಗ್ಯದಲ್ಲಿ ಬಿದ್ದುಬಿಟ್ಟಿದ್ದೀನಿ, ಪಾಸ್ಟರ್ ನಾನು ದುಃಖ ಪಡ್ತಾ ಇದ್ದೀನಿ, ಪಾಸ್ಟರ್ ನಾನು ಕಣ್ಣೀರು ಇಡ್ತಾ ಇದ್ದೀನಿ ಅಂತ ಒಂದು ವೇಳೆ ಇವತ್ತು ನೀನು ವ್ಯಥೆ ಪಡ್ತಾ ಇರ್ಬೋದು, ದುಃಖ ಪಡ್ತಾ ಇರ್ಬೋದು. ಆದರೆ ನಿನ್ನ ದುಃಖ ಎಲ್ಲವೂ ಸಂತೋಷವಾಗಿ ಮಾರ್ಪಡುತ್ತೆ. ನಿಮ್ಮ ದುಃಖ ಸಂತೋಷವಾಗುವುದು. ಸರಿ, ಇವತ್ತು ಎಷ್ಟು ಜನ ನಂಬ್ತೀರ ದೇವ್ರು ನನ್ನೊಂದಿಗೆ ಮಾತನಾಡಿದ್ರು ಅಂತ? ಐ ಮೀನ್ ಡೋಂಟ್ ವರಿ ಅಬೌಟ್ ಎನಿಥಿಂಗ್, ಜಸ್ಟ್ ಲಿವ್ ಇಟ್, ಜಸ್ಟ್ ಥ್ರೋ ಇಟ್. ಎಲ್ಲನ ಬಿಟ್ಟಾಕ್ಬಿಡಿ, ಹಳೇದೆಲ್ಲ ಮರ್ತುಬಿಡಿ. ದೇವ್ರು ಹೊಸದಾಗಿ ದೇವ್ರು ಹೊಸ ಕಾರ್ಯಗಳನ್ನು ನಿನ್ನ ಲೈಫಲ್ಲಿ ಮಾಡ್ತಾರೆ. ನಿನ್ನ ಫೇಲ್ಯೂರ್ಸು, ನಿನ್ನ ಮಿಸ್ಟೇಕ್ಸು ಎಲ್ಲನೂ ಮರ್ತುಬಿಡಿ. ಜನ ನಿಮ್ಮನ್ನು ಒಂದು ವೇಳೆ ಗೇಲಿ ಪರಿಹಾಸ ಮಾಡಿ ನೀನು ಮಾಡಿದ್ದನ್ನೆಲ್ಲ ನಿನ್ನನ್ನು ಹೇಳಿ ಕೊರಿತಾ ಇರ್ಬೋದು. ನೀವು ಅದಕ್ಕೆ ತಲೆ ಕೆರಿತಾ ಇರಬೇಡಿ. ಏನಪ್ಪ ಇವ್ರಿಗೆ ಹೇಳ್ಬಿಟ್ರು ಅಂತ. ಎಷ್ಟೇ ಕೊಡಿದ್ರು ಡೋಂಟ್ ವರಿ. ನೀವು ಇವತ್ತಿನಿಂದ ಹೇಳಿ ದೇವರು ನನ್ನನ್ನು ಕ್ಷಮಿಸಿದ್ದಾರೆ. ನೋಡಿ ನಾನೇನು ಹೇಳ್ತೀನಿ ಗೊತ್ತಾ, ಯೇಸು ಸ್ವಾಮಿ ಜೊತೆ ಇದ್ದಂಥ 3.5 ವರ್ಷ ಇದ್ದಂಥ ಮನುಷ್ಯನೇ ಚೇಂಜ್ ಆಗಿಬಿಟ್ಟಾರೆ. ಯಾರು ಚೇಂಜ್ ಆಗಿದ್ದು? 3.5 ವರ್ಷ ಯೇಸು ಸ್ವಾಮಿ ಜೊತೆ ಇದ್ದಲ್ಲೇ ಚೇಂಜ್ ಆದ ಅಂದರೆ ನಿನ್ನ ಜೊತೆಯಲ್ಲಿದ್ದವ್ರು ಚೇಂಜ್ ಆಗೋದು ದೊಡ್ಡ ವಿಷಯನ? ಡೋಂಟ್ ವರಿ, ಬಿಟ್ಟಾಕಿ. ಹೇಳೋರು ಹೇಳ್ಕೊಳ್ಳಿ, ಹಾಡೋರು ಹಾಡ್ಕೊಳ್ಳಿ, ಸಂತೋಷವಾಗಿರಿ, ಖುಷಿಯಾಗಿರಿ. ಎಲ್ಲ ಪರಿಸ್ಥಿತಿಗಳು ಚೇಂಜ್ ಆಗುತ್ತೆ. ಬೇರೆಯವ್ರನ್ನ ಪ್ರೀತಿ ಮಾಡಿ, ಕ್ಷಮಿಸಿ. ನಿಮ್ಮ ಕೈಲಾದಷ್ಟು ಒಳ್ಳೆಯದನ್ನೇ ಮಾಡಿ, ಒಳ್ಳೆಯದನ್ನೇ ಥಿಂಕ್ ಮಾಡಿ. ನಿಮಗೆಲ್ಲ ಒಳ್ಳೆಯದಾಗುತ್ತೆ. ದೇವ್ರ ದೊಡ್ಡ ಕಾರ್ಯಗಳನ್ನು ನಿಮ್ಮ ಜೀವಿತದಲ್ಲಿ ಮಾಡ್ತಾರೆ ಅನ್ನೋದ್ರೆ ಯಾವುದೂ ಆದ ಸಂದೇಹ ಇಲ್ಲ. ಗಾಡ್ ಬ್ಲೆಸ್ ಯು. ಆನ್ಲೈನಲ್ಲಿ ನನ್ನ ನೋಡ್ತಾ ಇರೋರು, ನೀವು ಆನ್ಲೈನಲ್ಲೇ ದೇವ್ರ ರಾಜ್ಯಕ್ಕಾಗಿ ಕೊಡ್ಬೋದು. ಹೇಗೆ ಕೊಡಬೇಕು ಅನ್ನೋದು ಸ್ಕ್ರೀನಲ್ಲಿದೆ, ಆ ರೀತಿ ನೀವು ಕೊಡ್ಬೋದು. ದೇವರು ನಿಮ್ಮನ್ನು ಆಶ್ರಯಿಸಲಿ. ಆಮೆನ್. ಸತಿ ಒಂದು ಹಾಡಿಗೆ ನಾವು ಒಂದು ಫ್ಯಾಮಿಲಿ ಟೋಟಲಿ ಅವರು ಒಂದು ಪ್ಯಾಕೇಜ್ ಆಗಿ 50,000 ಅವ್ರು ನನಗೆ ಸೆಂಡ್ ಮಾಡಿದ್ರು. ಅಬ್ರಾಹ್ಮನ ದೇವರೇ, ಅದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಅಂತ ನಾವು ಅವ್ರ ಹೆಸರು ಹಾಕಿದ್ದೀವಿ. ಸೊ ಒಂದು ವೇಳೆ ಪಾಸ್ಟರ್ ನನಗೂ ಒಂದು ಹಾಡಿಗೆ ಲೀಡಿಂಗ್ ಇದೆ, ನಾನು ಒಂದು ಹಾಡಿಗೆ ನಾನು ಸೋ ಮಾಡಬೇಕು ಅಂತಿದ್ದರೆ you can sow for the kingdom of God. So 1,55,000. So we are planning to buy another one camera. ಸೊ ಆ ಕ್ಯಾಮ್ರಾಗೆ ಒಂದು ವೇಳೆ ಸೋ ಮಾಡಬೇಕು ಅಂದ್ರೂ ನೀವು ಸೋ ಮಾಡ್ಬೋದು. ನೋಡಿ, ನೀವು ಮಾಡಬೇಕು ಮಾಡಬಾರ್ದು, ಮಾಡಲೇಬೇಕು ಅನ್ನೋ ಕರ್ತವ್ಯ ಕಡ್ಡಾಯ ಯಾವುದೂ ಇಲ್ಲ. ಐ ಮೀನ್ ಒಬ್ಬರ ಹತ್ರ ದೇವರು, ಇನ್ನೊಬ್ಬರ ಮುಖಾಂತರ ಹೆಂಗಾದರೂ ದೇವ್ರ ಕೆಲಸ ನಡೀತಾನೇ ಇರ್ತೈತೆ. ಸೊ ದಿಸ್ ಈಸ್ ಎ ಆಪ್ಷನ್ ಫಾರ್ ಯು. ಒಂದು ವೇಳೆ ದೇವರು, ಪಾಸ್ಟರ್ ದೇವ್ರು ನನ್ನೊಂದಿಗೆ ಮಾತನಾಡಿದ್ರು, ಇದನ್ನು ನಾನು ಇದರಲ್ಲಿ ನಿಮ್ಮ ಜೊತೆ ನಿಮ್ಮ ಗಾಸ್ಪಲಲ್ಲಿ ನೋಡಿ, ಇದೆಲ್ಲ ನಾವು ಏನಕ್ಕೆ ಮಾಡ್ತಾಯಿದ್ದೀವಿ ಅಂದರೆ ದಿಸ್ ಇಸ್ ಫಾರ್ ಗಾಸ್ಪಲ್. ಸೊ ಕರ್ನಾಟಕದಲ್ಲಿ, ದೇಶದಲ್ಲಿ ಸುವಾರ್ತೆ ಹೆಂಗಾದರೂ ಸಾರಲ್ಪಡಬೇಕು ಅಂತ ನಾವು ಇದಕ್ಕೆ ಪ್ರಯತ್ನ ಪಡ್ತಾಯಿದ್ದೀವಿ. ಪಾಸ್ಟರ್ ನಾವು ನಿಮ್ಮ ಜೊತೆ ಪಾರ್ಟ್ನರ್ ಆಗಿದ್ದೀವಿ. ಹಾಡಿಗೆ ನಾವು ಸ್ಪಾನ್ಸರ್ ಮಾಡ್ತೀವಿ, ಅಥವಾ ಕ್ಯಾಮ್ರಾಗೆ ಒಂದು ವೇಳೆ ನಾವು ಸ್ಪಾನ್ಸರ್ ಮಾಡ್ತೀವಿ, ಅಥವಾ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ನಾವು ಅಷ್ಟು ನಾವು ಮಾಡ್ತೀವಿ ಅಂದರೆ ಈವನ್ ಯು ಆರ್ ವೆಲ್ಕಮ್ ಟು ಡೂ ದಿಸ್. ಆಮೆನ್.